ಗುಡ್ ಮಾರ್ನಿಂಗ್. ಎಲ್ಲರೂ ನಿಂತ್ಕೋಣ. ಮತ್ತೆ ವೇದಗಾನ ಕೀರ್ತನೆಗಳು 99ಗೆ ತಿಳಿಸ್ಕೋಣ. ಬೇರೆ let's everyone stand up. Please turn your Bibles to Psalms 99. ಕೀರ್ತನೆಗಳು 99. 9 ವಚನಗಳಿವೆ. ನಾವು 8 ವಚನದವರೆಗೂ ಉತ್ತರ ಓದಿಕೊಳ್ಳೋಣ. 9ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ನಾನು ಬಲಗಡೆ ಓದಬೇಕಾದ್ರೆ 2ನೇ ವಚನ ಎಡಗಡೆ ಓದಬೇಕು. ಆಯ್ತಾ? ಕೊನೆಯದಾಗಿ 9ನೇ ವಚನ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. ಲೆಟ್ಸ್ ರೀಡ್ Psalms 99. ಫಸ್ಟ್ ವರ್ಸ್ ನನ್ನ ಬಲಗಡೆಯವರು ಪ್ರಾರಂಭಿಸಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳ ನಡುವೆಯಲ್ಲಿ ಕೆರೂಬಿಗಳ ಮಧ್ಯದಲ್ಲಿ ಆಸೀನನಾಗಿರುವ ತಾಮ್ರಪಾತ್ರೆಯು ಭೂಮಿಯು ಕಂಪಿಸಲಿ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮೇಲೆ ಅಡ್ಡಬೀಳಿರಿ. ಒಂಬತ್ತನೇ ವಚನ ಒಟ್ಟಾಗಿ ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ಹೌದು ಪ್ರಿಯರೇ, ಪರಲೋಕದಲ್ಲಿ ಆತನ ಪರಿಶುದ್ಧನು ಎಂದು ಸಕಲ ದೇವದೂತರುಗಳು, ನೀವು ನೋಡುವ ಹಿರಿಯರು ಅಷ್ಟು ಹೆಚ್ಚಾಗಿ ಸ್ತೋತ್ರ ಮಾಡ್ತೀವಂತ ನಮ್ಮ ದೇವರನ್ನ ನಾವೀಗ ಸ್ತೋತ್ರ ಮಾಡಲು ಬಂದಿದ್ದೇವೆ. ನಮಗೆ ಇಷ್ಟು ದೊಡ್ಡ ಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ನಮ್ಮನ್ನು ಆತನ ಒಂದು ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡುವುದರಿಂದಲೇ ನಮ್ಮನ್ನು ಆತನ ಸೈದಾನಿ ಕಟ್ಕೊಂಡ್ ಬಂದಿದ್ದಾನೆ. ಈ ಒಂದು ವಿಶೇಷವಾದ ಸಮಯದಲ್ಲಿ, ಈ ಪುನಃ ದಿನದಲ್ಲಿ ನಮ್ಮನ್ನು ಆತನ ಸೈದಾನಿ ಕಟ್ಕೊಂಡ್ ಬಂದಂತ ಯೇಸು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ, ಲೆಟ್ಸ್ ಗಿವ್ ಅವರ್ ಸೋಲ್, ಸ್ಪಿರಿಟ್, ಬಾಡಿ ಟು ಹಿಮ್. ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಆತನು ಇಷ್ಟಪಡುವಂತಹ ಒಂದು ಯಜ್ಞ, ಸಜೀವ ಬಲಿಯಾಗಿ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು. ನಮಗಾಗಿ ಯಾವುದನ್ನು ನಾವು ರಿಸರ್ವ್ ಮಾಡಿಕೊಳ್ಳೋದು ಬೇಡ ಪ್ರಿಯರೇ. ಯಾವುದನ್ನು ಡಿಸ್ಟರ್ಬ್ ಆಗಬೇಡಿ. ಈ ಒಂದು ಸಮಯದಲ್ಲಿ ನಾವು ಆತನು ನಮ್ಮನ್ನು ಸೃಷ್ಟಿಸಿದಂತ ನಿರ್ಮಾಣಿಕ ಅಂತ ಯೇಸು ಕ್ರಿಸ್ತನನ್ನ ನಾವು ದೃಷ್ಟಿಸಿ ನೋಡುತ್ತಾ ಆತನನ್ನೇ ಸ್ತೋತ್ರ ಮಾಡುವ ಹಾಗೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ಆತನನ್ನೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಸೃಷ್ಟಿಕರ್ತನು, ಅಪಾಯನಿಗೆ ಸ್ತೋತ್ರ ಉಂಟಾಗಲಿ ರಾಜ. ಒಂದು ವಿಶೇಷವಾದ ಸಮಯದಲ್ಲಿ ಅಪಾಯ ಒಂದು ಕರ್ತನೆ, ಹೌದು ರಾಜ, ಆರಾಧನೆಯ ಪಾಸನೆಗೆ ಒಪ್ಪಿಸಿಕೊಡುತ್ತೇನೆ. ಈ ಒಂದು ಸಭೆಯಲ್ಲಿ ನಾವು ಸೇರಿ ಬರುವಂತೆ ಕಾರ್ಯ ಮಾಡಿದ್ದಿ ಕರ್ತ. ನಾವೆಲ್ಲರೂ ನಿನ್ನ ಒಂದು ಕರ್ತನೆ ಹತ್ತಿರ ತೊಳೆಯಲ್ಪಟ್ಟಂತ ಮಕ್ಕಳಾಗಿ ಅಪ್ಪ, ನಿನ್ನ ಒಂದು ಅಂಗಾಂಗಳಾಗಿ ಕರ್ತನೆ ಕೂಡಿ ಬರುವಂತೆ ನೀವು ಕೃಪೆ ಕೊಟ್ಟರೆ ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ವಿಶೇಷವಾದ ಸಮಯದಲ್ಲಿ ಏಸಪ್ಪ ಈ ಆರಾಧನೆಯನ್ನು ಆಶೀರ್ವದಿಸಿ ಅಪ್ಪ, ಮೊದಲುಗೊಂಡು ಕೊನೆಯವರೆಗೂ ನೀವು ನಮ್ಮೊಂದಿಗೆ ಇರಬೇಕು ನಾವು ಒಪ್ಪಿಸಿಕೊಡುತ್ತೇನೆ. ಈ ಆರಾಧನೆಗೆ ಬರುತ್ತಿರುವ ಪ್ರತಿಯೊಬ್ಬ ಮಕ್ಕಳು ಕರ್ತನೆ ಸಕಲ ತಕ್ಕ ಸಮಯಕ್ಕೆ ಬರುವಂತೆ ಕಾರ್ಯ ಮಾಡಿ ಎಲ್ಲ ತಡೆಗಳನ್ನು ತೆಗೆದುಹಾಕು ದೇವ. ನೀನು ಆ ಮಕ್ಕಳಲ್ಲಿ ಕಾರ್ಯ ಮಾಡಿ ಸೈದಾನಕ್ಕೆ ನಾವು ಓಡಿ ಬರುವುದಕ್ಕೆ ನಮ್ಮನ್ನು ಕರೆಯುವಂತ ದೇವನಾಗಿದ್ದೇವೆ ಕರ್ತ. ಹೌದು ರಾಜ, ಪ್ರತಿಯೊಂದು ಕರ್ತನೆ ಆರಾಧನೆಯ ಭಾಗದಲ್ಲಿ ಸಪ್ಪ ನಮ್ಮನ್ನು ಬಲಪಡಿಸು, ಅಭಿಷೇಕಿಸು. ನಿನಗೆ ಮೆಚ್ಚುಗೆಯಾಗಿ ನಾವು ಸಕಲವನ್ನು ಮಾಡುವಂತೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ಹಲ್ಲೆಲೂಯಾ. ದೇವರು ತಾನೇ ನಮ್ಮನ್ನು ಈ ಮುಂಜಾನೆ ವೇಳೆ ಆತನನ್ನು ಆರಾಧಿಸುವುದಕ್ಕಾಗಿ, ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಆತನ ಸಮ್ಮುಖದಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. ಎಸೇಕೇಲನ ಪ್ರವಾದನ ಗ್ರಂಥ 36ನೇ ಅಧ್ಯಾಯ 24ನೇ ವಚನದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಚಿಮುಕಿಸುವರು, ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಗೂ ಸಕಲ ವಿಧವಾದ ಹೋಲಿಸಿನಿಂದಲೂ ನಿಮ್ಮನ್ನು ಶುದ್ಧ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಗೊಳಿಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು.
ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ಯೋಚಿಸಿರಿ ಪ್ರಿಯರೇ, ಪ್ರವಾದಿಗಳ ಮುಖಾಂತರ ದೇವರು ಮಾತನಾಡಿದ ಈ ಮಾತು ಈ ದಿನ ನಮ್ಮ ಮಧ್ಯದಲ್ಲಿ ನೆರವೇರಿಸಲ್ಪಟ್ಟಿದೆ. ಆತ್ಮನು ನಮ್ಮಲ್ಲಿ ಆತನು ಇರಿಸಿದ್ದಾನೆ. ಏಕೆಂದರೆ ಆತನು ನಮಗೆ ಕೊಟ್ಟಂತಹ ಆತ್ಮ ವಿಧಿಗಳನ್ನು ಅನುಸರಿಸುವುದಕ್ಕಾಗಿ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ಅದರಿಂದಲೇ ನಮ್ಮಲ್ಲಿ ಆತನು ಪರಿಶುದ್ಧ ಆತ್ಮನನ್ನು ಇರಿಸಿ ಆತನಿಗೆ ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ಆತನು ಕರೆದಿದ್ದಾನೆ. ವಾಕ್ಯದಲ್ಲಿ ಹೇಳುವಂತೆ ಆತನು ನಮ್ಮನ್ನು ರೂಪಿಸುವ ಹಾಗೆ ಈ ಮುಂಜಾನೆ ಆರಾಧನೆ ಸ್ತುತಿ ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಆಲೋಚನಾ ಶಕ್ತಿ, ಇದು ನಮ್ಮ ಮಾಂಸಿಕವಾದ ಬಲ, ಪ್ರತಿಯೊಂದೊಂದನ್ನು ಆತನಿಗೆ ನಾವು ಒಪ್ಪಿಸಿಕೊಟ್ಟು ಪರಿಶುದ್ಧ ಆತ್ಮ ದೇವ ವಾಕ್ಯದ ಮುಖಾಂತರ ನಾವು ರೂಪಿಸಲ್ಪಡುವಂತೆ ಸ್ತುತಿ ಆರಾಧನೆಗಳನ್ನು ಮಾಡುವಂತೆ ನಮ್ಮನ್ನು ಉಪಯೋಗಿಸಿಕೊಳ್ಳುವುದಾಗಿ ಸಂಪೂರ್ಣವಾಗಿ ತಗ್ಗಿಸಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಆರಾಧನೆಯನ್ನು ಮುಂದುವರಿಸೋಣ.
ಒಬ್ಬೊಬ್ಬರ ಮೇಲೆ ಇಳಿದು ಬರುವಂತೆ ಸಹಾಯ ಮಾಡಿ. ನಿನ್ನ ಸಾನ್ನಿಧ್ಯವನ್ನು ಬಯಸಿ, ನಿನ್ನ ಸಮ್ಮುಖವನ್ನು ಬಯಸಿ, ನಿನ್ನ ಸನ್ನಿಧಾನವನ್ನು ಬಯಸಿ, ನಿನ್ನ ಪ್ರಸನ್ನತೆಯನ್ನು ಬಯಸಿ, ನಿನ್ನ ಪಾದ ಸನ್ನಿಧಿಗೆ ಮುಂಜಾನೆ ವೇಳೆ ಬಂದಿದ್ದೇವಯ್ಯ. ನೀನೇ ನಮ್ಮನ್ನು ಬಲಪಡಿಸು. ನಿನ್ನಲ್ಲಿ ನಿಂತು ನಿನ್ನನ್ನೇ ನಾವು ಕರ್ತನೆ ಆರಾಧಿಸುವಂತೆ, ನಿನ್ನಲ್ಲಿ ನಿಂತು ನಮ್ಮ ಜೀವಿತಗಳನ್ನು ಸಾಗಿಸಿಕೊಂಡು ಹೋಗುವಂತ ನಮಗೆ ನಿನ್ನ ಸಹಾಯ ಅಧಿಕವಾಗಿ ಬೇಕಾಗಿದೆ. ಅದಕ್ಕಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಈ ಸಮಯದಲ್ಲಿ ನಾವು ನಮ್ಮನ್ನು ಎಲ್ಲ ಕಾಲದಲ್ಲಿಯೂ ಎಲ್ಲ ಸಮಯದಲ್ಲಿ ನಡೆಸುತ್ತಾ ಬಂದಂತ ನಮ್ಮ ಮಹೋನ್ನತನಾದಂತಹ ದೇವರನ್ನು ಆರಾಧಿಸುವುದಕ್ಕಾಗಿ, ಸ್ತುತಿ ಮಾಡುವುದಕ್ಕಾಗಿ ದೇವರು ತಾನೇ ನಮಗೆ ಬಲ ಕೊಟ್ಟು ಆತನನ್ನು ಸ್ತುತಿಸುವ ಹಾಗೆ ಶಕ್ತಿ ಕೊಡಲಿ ಎಂಬುದಾಗಿ. ಏಕೆಂದರೆ ವೇದವಾಕ್ಯವು ಹೇಳುತ್ತದೆ, ನಮ್ಮ ಯೇಸು ದೇವರು ಎಲ್ಲಾ ದೇವರುಗಳಿಗೆ ಮಹಾರಾಜನಾಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು. ತನ್ನ ಪ್ರಜೆಯನ್ನು ಪಾಲಿಸುವಂತ ದೇವರು ನನ್ನ ದೇವರಾಗಿದ್ದ. ಅಬ್ರಹಾಮನನ್ನು ಕರೆದು ಜನಾಂಗವನ್ನು ಉಂಟು ಮಾಡಿ ಆ ಜನಾಂಗವನ್ನು ಆತನು ನೋಡಿಕೊಂಡಂತ ವಿಧಾನವಿದೆಯಲ್ಲ ಪ್ರಿಯರ. ಯಾವ ದೇವರು ಅವರ ಜನಾಂಗಗಳನ್ನು ಇದುವರೆಗೂ ಆ ರೀತಿ ನೋಡಿಕೊಂಡಂತ ಹಿಸ್ಟ್ರಿ ಇಲ್ಲ. ಅಂತಹ ವಿಶೇಷವಾದಂತಹ ದೇವಾದಿ ದೇವನನ್ನು ಆರಾಧಿಸ್ತಾ ಇದ್ದಾರೆ. ಸಂತೋಷವುಳ್ಳವರಾಗಿ ಆರ್ಭಟದಿಂದ ಆತನನ್ನು ಆರಾಧಿಸುವಂತ ಬನ್ನಿರಿ, ಯೆಹೋವನಿಗೆ ಉತ್ಸಾಹದಲ್ಲಿ ಒಯ್ಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ ಎಂಬ ಕೀರ್ತನೆಯೊಂದಿಗೆ ಆತನನ್ನು ನಾವು ಮತ್ತಷ್ಟು ಮಹಿಮೆ ಪಡಿಸೋಣ. Hare
ಜೀವಿತದಲ್ಲಿ, ನಮ್ಮ ಜೀವಿತದ ಯಾತ್ರೆಯಲ್ಲಿ ನಮ್ಮ ಜೊತೆಗಿರುವುದಾದರೆ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ ಪ್ರಿಯರೇ. ಆತನು ಜೊತೆಗಿದ್ದು ಕಾಯುತ್ತಾನೆ ಎಂಬುದಾಗಿ ಹೇಳಿದ್ದಾರೆ. ತೂಕಡಿಸದೆ ನಿದ್ರಿಸದೆ ಕಾಯುತ್ತಿರುವಂತ ದೇವರು. ನನ್ನ ಮಕ್ಕಳನ್ನು ಹಗಲಿ ಒಂದು ಕ್ಷಣವೂ ಇರದೆ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಭೂಮಿ ಆಕಾಶಗಳು ಹರಿದು ಹೋದರೂ ನನ್ನ ವಾಕ್ಯಗಳು ನಿಮ್ಮನ್ನು ಉದ್ಧರಿಸುತ್ತವೆ ಎಂಬುದಾಗಿ ಹೇಳಿದಂಥದ್ದೇ. ಅಂತ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಕೃತಜ್ಞತೆ ಸ್ತುತಿ ಒಡನೆ ಆತನ ಸನ್ನಿಧಿಗೆ ಬರುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಆತನು ಮಾಡಿರುವಂತಹ ಕಾರ್ಯಗಳನ್ನು ನೆನೆಸುವಾಗಲೆಲ್ಲ ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಬರ್ತದೆ, ಇದಕ್ಕಿಂತ ಹೆಚ್ಚಾಗಿ ಯಾರಿದ್ದಾರೆ ನಮ್ಮೊಂದಿಗೆ ಎಂಬುದಾಗಿ. ಇಂತಹ ಒಂದು ಸನ್ನಿವೇಶದಲ್ಲಿ ಹಾದು ಹೋಗುವಾಗ, ಅಯ್ಯ ನನ್ನ ದೇವರೇ ನನ್ನನ್ನು ಕಾಯಿ, ನನ್ನ ಯೇಸುವೆ ನಾನು ನಿನ್ನನ್ನು ನಂಬಿದ್ದೇನಲ್ಲ ಎಂಬುದಾಗಿ ಹರಕೆ ಮಾಡುವಂತ ಒಂದೊಂದು ಕ್ಷಣವು ಆತನು ನಮ್ಮಲ್ಲಿ ವಿಶೇಷವಾದಂತ ಧೈರ್ಯವನ್ನು ಉಂಟು ಮಾಡಿ, ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಕೈ ಹಿಡಿದು ನಡೆಸುತ್ತೇನೆ, ಏಕೆಂದ್ರೆ ನಾನು ಸಿಂಹಾಸನದಲ್ಲಿ ಹಾಸ್ಯನ ರೂಢನಾಗಿರುವಂತ ದೇವರು, ನನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಎಂತಹ ಪರಿಸ್ಥಿತಿಯಲ್ಲಿ ನೀನಿದ್ದರೂ ಸಹ ನಾನು ನಿನ್ನನ್ನು ಮೇಳಕ್ಕೆತ್ತುವಂತ ದೇವರು ಎಂಬುದಾಗಿ ವಾಗ್ದಾನ ಕೊಟ್ಟಂತ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಮನಸ್ಸುಗಳು ನಡಗಬೇಕಾಗಿದೆ ಆತನ ಸನ್ನಿಧಿಯಲ್ಲಿ, ಹೃದಯಗಳು ಕಂಪಿಸಬೇಕಾಗಿದೆ ಆತನ ಸನ್ನಿಧಿಯಲ್ಲಿ. ಏಕೆಂದ್ರೆ ಆತನು ರಾಜಾದಿರಾಜನು, ರಾಜ್ಯ ಅಧಿಕಾರವನ್ನು ವಹಿಸಿಕೊಂಡಂತ ನನ್ನ ಮಹಾಪರಿಶುದ್ಧನಾದ ದೇವರನ್ನು ಆರಾಧಿಸುವುದಕ್ಕಾಗಿ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ನೀವು ಆತನ ಸನ್ನಿಧಿಗೆ ಏನೋ ತಾನೋ ಒಂದು ಬಾಗಿ ಬಂದಿಲ್ಲ. ನೀವು ಆತನಿಗೆ ಅಮೂಲ್ಯರಾಗಿದ್ದರಿಂದಲೇ ಆತನು ನಿಮ್ಮನ್ನು ತನ್ನ ಸನ್ನಿಧಿಗೆ ಕರೆದುಕೊಂಡಿದ್ದಾನೆ ಪ್ರಿಯರೇ. ಅಂತಹ ದೇವರನ್ನು ಆರಾಧಿಸ್ತಾ ಇದ್ದಾನೆ. ಇದು ವೇದ ವಾಕ್ಯವು ಹೇಳುತ್ತದೆ, ಸಮಸ್ತ ಭೂನಿವಾಸಿಗಳ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ ಎಂಬುದಾಗಿ. ಏಕೆಂದರೆ ಆತನೊಬ್ಬನೇ ನಮ್ಮ ದುಃಖಗಳನ್ನು ತೆಗೆದುಹಾಕಿ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲಂತ ದೇವರು. ಆತನನ್ನು ಮತ್ತಷ್ಟು ಆರಾಧಿಸುವಂತೆ, ಮಹಿಮೆಯ ದೇವ ನೀನೆ, ಮಹಾಪರಿಶುದ್ಧನಾದ ರಾಜ ನೀನೆ ಎಂಬ ಗೀತದೊಂದಿಗೆ ಆತನನ್ನು ನಾವು ಸ್ತುತಿಸಿ ಹೊಗಳಿಕೊಂಡಾಗೋಣ.
ಆರಾಧನೆ
ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಂಡು ನಮ್ಮ ಮಧ್ಯದಲ್ಲಿ ಇರುವಂತ ದೇವರು ಹೊಸ ವಿಸ್ಮಯ ಕಾರ್ಯಗಳನ್ನು ಮಾಡಲು ಬಲವುಳ್ಳಂತವನನ್ನು ಆರಾಧಿಸುವುದಕ್ಕಾಗಿ ಆತನ ಸಮ್ಮುಖದಲ್ಲಿ ನಿಂತಿದ್ದೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ನಿಮ್ಮ ಹಿರಿಯರು ಕಳಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೆ ಪ್ರತ್ಯಕ್ಷನಾದನು. ಆತನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟು ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾಗಿದ್ದೀರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿವೆ. ಈ ಭೂಲೋಕದಲ್ಲಿ ಎಷ್ಟೇ ಬೆಲೆ ಕೊಟ್ಟರೂ ಕೊಂಡುಕೊಳ್ಳಲಾರದಂತ ಒಂದು ವಸ್ತು ಅಂದರೆ ಅದು ರಕ್ಷಣೆ ಪ್ರಿಯ. ಶ್ರೀಮಂತರು, ಹಣವಂತರು, ದೊಡ್ಡವರು, ಬಲ್ಲಿದರು, ಜ್ಞಾನವಂತರು ಯಾರೇ ಆಗಿರಲಿ ಹಣ ಕೊಟ್ಟು ರಕ್ಷಣೆಯನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ರಕ್ಷಣೆ ದೇವರ ಕೃಪೆ. ಅಂತ ಅಮೂಲ್ಯವಾದಂತಹ ರಕ್ಷಣೆಯನ್ನು ದೇವರು ನಿನ್ನಲ್ಲಿ ನಂಬಿಕೆ ಇಟ್ಟುಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ಆರಾಧನೆ ನಾವು ಸಲ್ಲಿಸಬೇಕಾಗಿದೆ. ಎಷ್ಟು ಒಂದು ದೊಡ್ಡ ಕಾರ್ಯ! ಪರಲೋಕದಲ್ಲಿ ಇದ್ದಂತಹ ಆ ಒಂದು ವಿಶೇಷವಾದಂತಹ ವಾಕ್ಯ ನಮಗಾಗಿ ಭೂಲೋಕಕ್ಕೆ ಬಂದು ನರ ಅವತಾರದಂತೆ ನಿನಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ, ಪ್ರಿಯರೇ, ನಿನಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ ಇಳಿದು ಬಂದಂತ ಆ ಒಂದು ವಿಶೇಷವಾದಂತ ದೇವ ಕುರಿಮರಿಯನ್ನು ನೆನೆಸಿಕೊಳ್ತಾ ಇದ್ದಾರೆ. ಯಜ್ಞದ ಕುರಿಯಾದ ಆತನನ್ನು ನೆನೆಸಿಕೊಳ್ತಾ ಇದ್ದಾರೆ. ಶಿಲುಬೆಯಲ್ಲಿ ಯಾತನೆ ಪಟ್ಟು ನೋವು ಪಟ್ಟಂತಹ ಆ ಒಂದು ಮಹಾದೇವಾದಿ ದೇವನನ್ನು ನನಗಾಗಿ ಜಡಿಯಲ್ಪಟ್ಟ ಆತನನ್ನು ನೆನೆಸಿಕೊಳ್ತಾ ಇದ್ದಾರೆ. ಅಂತಹ ಒಂದು ಅಮೂಲ್ಯವಾದಂತಹ ರಕ್ಷಣೆಯನ್ನು ಆತನು ನಮ್ಮಲ್ಲಿ ಕೊಟ್ಟಿದ್ದಾನಲ್ಲ, ಅದು ನಿಜವಾಗಿಯೂ ಸೌಭಾಗ್ಯ ತಾನೆ. ಅಂತಹ ಮಹಾದೇವರು, ಪರಿಶುದ್ಧನಾದಂತ ದೇವರು, ಉನ್ನತದಲ್ಲಿರುವಂತಹ ದೇವರು, ರಕ್ಷಣೆಯಲ್ಲಿ ಕೊಡುವಂತ ದೇವರು, ಆದಿಯೂ ಅಂತ್ಯವೂ ಆಗಿರುವಂತ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಂದರೆ ಆತನ ಕಣ್ಣುಗಳಲ್ಲಿ ನೀವು ಅಮೂಲ್ಯರಾಗಿದ್ದೀರಲ್ಲ. ಅದಕ್ಕಾಗಿ ಆತನನ್ನು ನಾವು ಆರಾಧಿಸಬೇಕಾಗಿದೆ. ಪ್ರಿಯರೇ, ಅಬ್ರಾಮನು ಹೇಳ್ತಾನಲ್ಲ, ನನಗೆ ನೀನು ಸಕಲವನ್ನು ಕೊಟ್ಟೆ ಆದರೆ ಮಗನನ್ನು ಕೊಡಲಿಲ್ಲ ಅನ್ನಲ್ಲ. ಮಗನನ್ನು ಕೊಟ್ಟಾದ ಮೇಲೆ ಅದನ್ನು ಕರೆದುಕೊಳ್ಳುವುದಕ್ಕಾಗಿ ನಿನಗೆ ಒಪ್ಪಿಸಿಕೊಡು ನನಗೆ ಎಂಬುದಾಗಿ ಹೇಳುವಾಗ ಆತನ ನಂಬಿಕೆ ಇಟ್ಟು ದೇವರಲ್ಲಿ ಆತನನ್ನು ಒಪ್ಪಿಸಿಕೊಟ್ಟನಲ್ಲವೇ. ಇದು ನಮಗಾಗಿ ಆತನು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪರಿಶುದ್ಧ ಆತ್ಮನನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. ಅದಕ್ಕಾಗಿ ಆತನನ್ನು ನಾವು ಆರಾಧಿಸಬೇಕಾಗಿದೆ. ಇದು ನಮ್ಮನ್ನು ತಗ್ಗಿಸಿಕೊಂಡವರಾಗಿ, ಅಯ್ಯ ನಮ್ಮ ಒಳ್ಳೆತನಗಳಿಂದಲ್ಲ, ನಾವು ಮಾಡಿದ ಯಾವುದೇ ಪುಣ್ಯ ಕಾರ್ಯಗಳಿಂದಲ್ಲ, ನಾವು ಹೇಳಿದಂತ ಯಾವುದೇ ಒಳ್ಳೆಯ ವಾಕ್ಯಗಳಿಂದಲ್ಲ, ಇದೋ ನಿನ್ನ ಮುಂಭಾಗದಲ್ಲಿ ತಗ್ಗಿಸಿಕೊಳ್ತಾ ಇದ್ದಾರೆ ಎಂಬುದಾಗಿ ತಗ್ಗಿಸಿಕೊಂಡು ಆತನನ್ನು ಎಲ್ಲರೂ ಬಾಯಿ ತೆಗೆದು ರಕ್ಷಣೆ ಕೊಟ್ಟದಕ್ಕಾಗಿ ನಾವೆಲ್ಲರೂ ಆರಾಧಿಸುವ ಸಭೆಯಾಗಿ. ಕಮಾನ್ ಚರ್ಚ್, they need to worship Him. Come on congregation, it's not my time, it's your time. It's the Lord who called you. He's faithful. Faithful to Him. He says, I am the one who delivers you. I am the one who redeems you. I am the one who gave you salvation. I am the door and I will come to you. ಅಂತಹ ಮಹಾಪರಿಷದನನ್ನು ನಾವು ಈ ಮುಂಜಾನೆಗಳ ಆರಾಧಿಸ್ತಾ ಇದ್ದೇವೆ. He's a great God. He's a wonderful God. He's an awesome God. There is no one like Him. He's such a beautiful and wonderful God that we worship. Hallelujah. Thank you, Lord Father, for this wonderful time that you have given in our life. Hallelujah. Thank you, Jesus. Hallelujah. Hallelujah. ಮಹಾಪರಿಷದನಾದ ದೇವರೇ, ನಿತ್ಯ ನಿತ್ಯವೂ ಇರುವಾತನೇ, ನಮ್ಮೊಂದಿಗೆ ಜೀವಿಸುತ್ತಿರುವಾತನೇ, ಎಲ್ಲ ಕಾರ್ಯಗಳನ್ನು
ನಡೆಸುವಂತ ನನ್ನ ದೇವರ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾವ. ಮಹೋನ್ನತದಲ್ಲಿ ವಾಸವಾಗಿರುವಾತನನ್ನು ಆರಾಧಿಸುವುದಕ್ಕಾಗಿ ತನ್ನಂತ ನಂಬಿಕೆಯುಳ್ಳ ಈ ಒಂದು ಜನಾಂಗವೇ ಅದನ್ನು ಸ್ತುತಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ, ಅದನ್ನು ನಾಟ್ಯಪಡಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ, ಅದರ ಸಮುದ್ರದಲ್ಲಿ ವಾಸ ಮಾಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಆತನೇ ನಿಮ್ಮ ದೇವರೆಂಬುದಾಗಿ ಘೋಷಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ನಿಮ್ಮ ನಾಲಿಗೆಗಳು ಆತನನ್ನು ಘೋಷಿಸುವುದಕ್ಕಾಗಿ ಬಲವುಳ್ಳಲ್ಲಿ ಮುಂಚಾದ ವೇಳೆಯಲ್ಲಿ ಪರಿಶುದ್ಧಾತ್ಮನ ನಿಮ್ಮ ಸನ್ನಿಧಾನದಲ್ಲಿ ಬಲಪಡಿಸುವುದಕ್ಕಾಗಿ ಆತನಿಗೆ ಮಹಿಮೆಪಡಿಸುವುದಕ್ಕಾಗಿ ಆರಾಧಿಸುವುದಕ್ಕಾಗಿ ನಿಮ್ಮನ್ನು ಬಲಪಡಿಸುವುದಕ್ಕೆ ಮಹಿಮೆಯ ದೇವರೇ ಅಮೂಲ್ಯವಾದ ರಕ್ಷಣೆ ನಮಗೆ ಪರಲೋಕದಲ್ಲಿ ನಮಗೆ ಸ್ನಾನ ಕೊಡುವುದಕ್ಕಾಗಿ ಸ್ತೋತ್ರ. ಪರಲೋಕದಲ್ಲಿ ನಮ್ಮನ್ನು ನೀನು ನಿನ್ನ ಜೊತೆಗೆ ಕಳೆದುಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲರೂ ನಮಗಾಗಿ ತಯಾರು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. Hallelujah, thank you, Lord Father. Thank you, Jesus, wonderful Lord. Oh my God, you are so good. You are so wonderful, Lord. Fill us with your spirit, Lord God. Hallelujah, 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 ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು
ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳರ ತಕ್ಕಿದ್ದು ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿ ಪ್ರೀತಿಸಿರಿ. ನೀವು ಪುನರ್ಜನ್ಮ ಹೊಂದಿದ್ದೀರಲ್ಲ, ಆ ಜನ್ಮವು ನಾಶವಾದ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು. ಆಮೆನ್. ಪರಿಶುದ್ಧನಾದ ದೇವರೇ, ಮುಂಚಾಣಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ನಿನ್ನ ಹಸ್ತದಿಂದ ನೀನು ನಮ್ಮನ್ನು ಆಶೀರ್ವದಿಸಿ ಈ ಸಮಯ ಕೊಟ್ಟು ನಿನ್ನನ್ನು ಆರಾಧಿಸುವುದಕ್ಕಾಗಿ ಈ ಒಂದು ಸ್ಥಳ ಕೊಟ್ಟು ನಿನ್ನ ಮಕ್ಕಳನ್ನು ಸೇರಿಸಿ ನೀನು ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದಿಕೊಂಡದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಮಹಾಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ತಿದ್ದೇನೆ, ನನ್ನ ಪರಲೋಕದ ತಂದೆಯೇ. ನಾವು ಹಿಂತಿರುವಂತೆ ನಮ್ಮ ಹತ್ತಿರ ಕೊಲೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನ ಒಟ್ಟಾಗಿ ಓದಿಕೊಳ್ಳುವವರಾಗಿದ್ದೇವೆ. As we are standing, let's turn our Bibles to Colossians chapter 2 verses 6 and 7. We are going to read together. ಕೊಲೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನ ಒಟ್ಟಾಗಿ ಓದಿಕೊಳ್ಳುವವರಾಗಿದ್ದೇವೆ. ಎಲ್ಲರೂ ಸತ್ಯವೇದ ಇವರನ್ನು ದಯವಿಟ್ಟು ಮೆತ್ತಗೆದೋಣ. Colossians chapter 2 verses 6 and 7 ಒಟ್ಟಾಗಿ ಓದಿಕೊಳ್ಳೋಣ. ಆದ್ದರಿಂದ ನೀವು ಕರ್ತನಲ್ಲಿ ನಾವು ಯಾವ ರೀತಿ ನಡ್ಕೋಬೇಕಂತೆ ಆತನ ಇದ್ದವರಾಗಿ ನಡ್ಕೊಳ್ಬೇಕು. ಪ್ರಿಯರೇ, ಯೇಸು ಕ್ರಿಸ್ತ ನಮ್ಮನ್ನ ಆತನ ವಾಕ್ಯದಲ್ಲಿ ಬೇರು ನಿಲ್ಲುವಂತೆ ಮಾಡಿ ಈ ಸಮಯದಲ್ಲಿ ಕುಳಿತುಕೊಂಡವರಾಗಿ ಸಂದೇಶ ಹೋಗಬೇಕಾದ್ರೆ ಆಟಿಸಿದೆಯೋ ಸಮಯ
ಅದ್ಭುತವಾಗಿ ನಮ್ಮ ಸೃಷ್ಟಿ ಮಾಡಿದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮನ ಆಚರಿಸುವಂತವರು, ಮದುವೆ ದಿನ ಆಚರಿಸುವಂತವರು ಯೂದ ದಯವಿಟ್ಟು ಎದ್ದಿಟ್ಟುಕೊಂಡು ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. If anyone is going to celebrate their birthdays, wedding days, please stand up so that we can pray for you. Wedding anniversary. ಜೋರಾಗಿ ಅಮ್ಮ ನಾಗರಾಜ್ ನಾಗರಾಜ್ ಪ್ರಾರ್ಥನೆ ಮಾಡಿಕೊಳ್ಳಿ. ಸೈನ್ಯಗಳ ಕರ್ತನೆ, ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನೀವು ನಮಗೆ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ರಕ್ಷಣೆಯನ್ನು ಕೊಟ್ಟಿದ್ದೀರಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷ ಸಮಯದಲ್ಲಿ ನಿನ್ನ ಒಂದು ಮುಂಭಾಗದಲ್ಲಿ ಕರ್ತನೆ ನಿಂತಿರುವಂತ ನಿನ್ನ ಮಕ್ಕಳಿನ ಪಾಸಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ. ವಾಣಿಕ ಮಗನ ಆಶೀರ್ವದಿಸು. ಕಾಲ ವರ್ಷಕ್ಕಿಂತ ಈ ವರ್ಷದಲ್ಲಿ ಆ ಮಗಳಿಗೆ ಹೆಚ್ಚಾಗಿ ನಿನ್ನ ಹತ್ತಿರಕ್ಕೆ ಕರ್ತನೆ ಹೌದು ರಾಜ ಜೀವಿಸುವಂತೆ, ಅದು ಮಾತ್ರವಲ್ಲ ಆ ಮಗಳ ಜೀವಿತದಲ್ಲಿ ಅದ್ಭುತಗಳ ದೇವನಾಗಿದ್ದು ಆ ಮಗನ ಕರ್ತನೆ ಹೌದು ರಾಜ ಮಗಳಿಗೆ ಬೇಕಾದ ಜೊತೆಗಾರನ ಒದಗಿಸಿಕೊಟ್ಟು ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಒಳ್ಳೆ ಆರೋಗ್ಯ ಕೊಡು ಕರ್ತ. ನಿನ್ನ ಒಂದು ರಾಜ್ಯಕ್ಕಾಗಿ ಮಗಳು ಕರ್ತನೆ ಹೌದೇ ಸಪ ದುಡಿಯುವಂತ ಆಸೆ ಇರುವಂತ ಮಗಳು ಕರ್ತನೆ ಬಲಪಡಿಸು, ಆಶೀರ್ವದಿಸು ಕರ್ತನೆ. ಅದೇ ಕರ್ತಾನೆ ನಮ್ಮ ಮಕ್ಕಳಾದ ವಿನಯನ ದಿನ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಅಪ್ಪ, ಈ ಒಂದು ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆ ಮಕ್ಕಳ ಗಂಡ ಹೆಚ್ಚಾಗಿ ಕರೆದು ಕರ್ತನೆ ಇಸಪ್ಪ ನೀನು ಕುಟುಂಬವಾಗಿ ಕಟ್ಟಿ ಈ ಅಷ್ಟು ವರ್ಷಗಳು ಕರ್ತನೆ ಆ ಮಕ್ಕಳು ಹೊಂದಿದ್ದು ನಮಗಷ್ಟನಾಗಿ ನಡೆಸಿಕೊಂಡು ಬರುತ್ತಾ ಇದ್ದಿ. ಇನ್ನೂ ಅಧಿಕವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ನೀ ಕಾರ್ಯ ಮಾಡು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಅಭಿಷೇಕ ಇಬ್ಬರಲ್ಲಿಯೂ ಕರ್ತನೆ ಹಿಡಿದು ಬರಬೇಕೆ ನಾನು ಬೇಡುತ್ತೇನೆ. ಯಾತಕ್ಕಾಗಿ ಈ ಒಂದು ಕರ್ತನೆ ಸಭೆಯಲ್ಲಿ ಆ ಮಕ್ಕಳನ್ನು ಇಟ್ಟಿದ್ದೀಯೋ ಆ ಉದ್ದೇಶ ನೆರವೇರುವಂತೆ ಕಾರ್ಯ ಮಾಡು ದೇವ. ಅದು ಮಾತ್ರವಲ್ಲ ಕರ್ತನೆ ಅವರ ಕುಟುಂಬವನ್ನ ಆಶೀರ್ವದಿಸಿ. ಇಬ್ಬರು ಮಕ್ಕಳನ್ನ ಹೌದು ಏಸಪ್ಪ ದಿನ ಅವರ ಕುಟುಂಬವನ್ನ ವಿನಯ ಅವರ ಕುಟುಂಬವನ್ನ ಆಶೀರ್ವದಿಸಿ. ಇನ್ನು ಹೆಚ್ಚು ಹೆಚ್ಚಾಗಿ ಏಸಪ್ಪ ನಿನ್ನನ್ನೇ ಕರ್ತನೆ ಅವಲಂಬಿಸಿಕೊಳ್ಳುವಂತೆ, ನಿನ್ನ ಮೇಲೆ ಕರ್ತನೆ ಇನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂತೆ ಆ ಮಕ್ಕಳಿಬ್ಬರನ್ನ ಅಭಿಷೇಕಿಸು. ಒಳ್ಳೆ ಆರೋಗ್ಯ ಕೊಡು ಏಸಪ್ಪ. ಬೇಕಾದ್ರೆ ನಿನ್ನ ಕೃಪೆಯನ್ನು ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಅಪ್ಪ ಹೌದು ರಾಜ, ಈ ಒಂದು ಸಮಯದಲ್ಲಿ ನಾವು ಕೊಟ್ಟಿರುವಂತ ಕಾಣಿನ ದಶಭಾಗ ನಿನ್ನ ಪಾಸನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಕೊಟ್ಟಿರುವಂತ ಪ್ರತಿಯೊಬ್ಬರು ಏಸಪ್ಪ ನಿನ್ನಿಂದ ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು ದೇವ. ನಮ್ಗೆ ಬೇಕಾದಂತ ಎಲ್ಲ ಹಣದ ಅವಶ್ಯಕತೆಗಳನ್ನ ಕಟ್ಟರೆ ಒದಗಿಸಿಕೊಟ್ಟು ಯೆಹೋವ ಹಿರಿಯಾಗಿದ್ದು ನಮ್ಮ ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅದೇ ತೈ ರಾಜ, ಈ ಒಂದು ಕಾಣಿಗಳು ದಶಮ ಭಾಗಗಳು ನಿನ್ನ ರಾಜ್ಯಕ್ಕೋಸ್ಕರವಾಗಿ ಸಭೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡಬೇಕೆಂದು ಮತ್ತೊಂದು ಆವರ್ತಿ ಎಲ್ಲಾ ವಿಜ್ಞಾಪನೆ ಪಾಸನಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಪಿತನೇ. ಹಾಲೆಲೂಯಾ. ಚೆನ್ನಾಗಿದ್ದೀರಾ? ಈಗ ನಮ್ಮ ಮಧ್ಯಲ್ಲಿರುವಂತ ಯಾರು ಮತ್ತೆ ಹಿಂದೆ ನಿಂತ್ಕೋಬಾರ. ಎಲ್ಲಿ ನಿಂತಿದ್ರೆ ಮುಂದೆ ಬನ್ನಿ, ಮುಂದೆ ಬನ್ನಿ ಮಗ. ಗಣೇಶ್ ಇಬ್ರು ಮುಂದೆ ಬನ್ನಿ. ಹೌದಾ? ಮದುವೆ ಆನಿವರ್ಸರಿ ಶ್ರೇಯ ಬರ್ತಾರೆ ಹೇಳಿ ಮಾಡ್ತೋಗ್ತೇನಾ? ಇದ್ದೀರಾ? ನಾನು ಓಕೆ, ಪ್ರಾರ್ಥನೆ ಮಾಡ್ತಾರೆ.
ಅಪ್ಪ ಮತ್ತೊಂದು ವರ್ತಿ ರಾಜ ನಿನ್ನ ಸನ್ನಿಧಾನಕ್ಕೆ ನಾವು ಬರುವವರಾಗಿದ್ದೇವೆ. ವಿಶೇಷವಾಗಿ ಕರ್ತ ನಿನ್ನ ಮಗನ ಉದಯನ್ನ ಸಂಗೀತ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಕ್ಕಳಿಬ್ಬರನ್ನ ಕರ್ತನೆ ಆಶೀರ್ವದಿಸು. ಗಂಡ ಹೆಂಡತಿಯಾಗಿ ಅಪ್ಪ ಇನ್ನೂ ಅಧಿಕವಾಗಿ ರಾಜ ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡು. ಅವ್ರಿಗಿರುವಂತಹ ಎಲ್ಲ ಕರ್ತನೆ ಕಷ್ಟಗಳಿಂದ ನೋವುಗಳಿಂದ ಬಿಡುಗಡೆ ಮಾಡು. ನಿನ್ನ ಒಂದು ಕರ್ತನೆ ಸಂಪೂರ್ಣವಾದ ಆಶೀರ್ವಾದ ಮಕ್ಕಳು ಹೊಂದಿಕೊಳ್ಳುವಂತೆ ಶ್ರೇಯ ಮಗನ ಆಶೀರ್ವದಿಸು. ಎಸಪ್ಪ ಚಿಕ್ಕ ಮಗು ನಿನ್ನ ಮಗುವಾಗಿ ಬೆಳೆಯುವಂತೆ ರಾಜ ಮಗು ಬೇಕಂತ ಒಳ್ಳೆ ಆರೋಗ್ಯ ಜ್ಞಾನ ಬಲ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅಪ್ಪ ಈ ಒಂದು ಕರ್ತನೆ ವಿಶೇಷವಾದ ಸಮಯದಲ್ಲಿ ನಿನ್ನ ಮಕ್ಕಳ ಸತೀಶನ್ನ ಸೌಭಾಗ್ಯ ನಿನ್ನ ಪಾಸರಿಗೆ ಒಪ್ಪಿಸಿಕೊಡುತ್ತೇನೆ. ಅವರ ಒಂದು ಮದುವೆ ದಿನಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಆ ಮಕ್ಕಳಿಬ್ಬರನ್ನು ಕರ್ತನೆ ಹೌದು ರಾಜ, ಗಂಡ ಹೆಂಡತಿಯಾಗಿ ಕರೆದಿದ್ದಿ, ಈ ಲೋಕದಲ್ಲಿ ದಂಪತಿಗಳಾಗಿ ಜೀವಿಸುವಂತೆ ಮಾಡಿದ್ದಿ. ಇಷ್ಟು ವರ್ಷಗಳು ಆ ಮಕ್ಕಳಿಗಿದ್ದಿ, ಅದಕ್ಕಾಗಿ ಸ್ತೋತ್ರ. ಆ ಮಕ್ಕಳಿಬ್ಬರನ್ನ ಆಶೀರ್ವದಿಸು ಅಪ್ಪ. ಇನ್ನು ಹೆಚ್ಚಾಗಿ ಕರ್ತ ಹೌದು ರಾಜ, ನಿನ್ನನ್ನ ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅಪ್ಪ ನಿನ್ನ ರಾಜ್ಯದಲ್ಲಿ ಕರ್ತನೆ ಈ ಸಭೆಯಲ್ಲಿ ಕರ್ತನೆ ಇನ್ನೂ ಅಧಿಕವಾಗಿ ರಾಜ ಒಂದು ಸಾಕ್ಷಿಗಳಾಗಿ ಮಾದರಿಗಳಾಗಿ ಜೀವಿಸುವಂತೆ ಬಲ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಅಪ್ಪ ಏಸಪ್ಪ ಬೇಕಾದ ಒಳ್ಳೆ ಆರೋಗ್ಯ ಕೊಡು. ಸತೀಶ್ ಮಾಡುವಂತ ಕೈ ಕೆಲಸವನ್ನು ಆಶೀರ್ವದಿಸು ಕರ್ತನೆ. ಅವರ ಕುಟುಂಬವನ್ನು ಆಶೀರ್ವದಿಸು ರಾಜ. ಸೇವಕನ ಕುಟುಂಬವನ್ನು ಆಶೀರ್ವದಿಸುವಂತ ದೇವನಾಗಿದ್ದಿಲ್ಲ. ಆ ಮಕ್ಕಳನ್ನ ಅಭಿಷೇಕಿಸಿ ಬಲಪಡಿಸಿ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇನೆ. ಒಳ್ಳೆ ಪಿತನೇ, ಥ್ಯಾಂಕ್ ಯು. ಈಗ ನಮ್ಮ ಮಧ್ಯೆ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು. ಮಂಗಳವಾರ ಮನೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಈ ಒಂದು ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ನೀವು ತಿಳಿಸುವುದಾದರೆ ಈ ಒಂದು ಮಂಗಳವಾರ ಸಾಯಂಕಾಲ ನಾವು ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ತಾವೆಲ್ಲರೂ ಬುಧವಾರ ನಡೆಯುವಂತ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಸೊ ಈ ಒಂದು ಇಬ್ರೂಸ್ ನಾವು ಒಂದು ಗ್ರಂಥದ ಮೇಲೆ ನಾವು ಬೈಬಲ್ ಅಧ್ಯಯನ ಮಾಡ್ತಾ ಇದೀವಿ. ಸೊ ತಾವೆಲ್ಲರೂ ಇದ್ರಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಭಾನುವಾರ ಬೆಳಿಗ್ಗೆ 8:00 ಆರಾಧನೆ ಇರುತ್ತದೆ. ಸೊ ಇವತ್ತು ಸಭೆ ಆದ ನಂತರ ಸಭಾಪಾಲನಾ ಸಮಿತಿ ಇರುತ್ತದೆ. ಸಭಾಪಾಲನಾ ಸಮಿತಿ ಎಲ್ಲ ಸದಸ್ಯರು ಇವತ್ತು ಸಭೆ ಆದ ನಂತರ ಇಲ್ಲೇ ಇರಬೇಕಾಗಿ ಕೇಳ್ಕೊಂತೀನಿ. ಮತ್ತು ಬರುವ ಭಾನುವಾರ ಸಭೆ ಆದ ನಂತರ ಮಹಿಳೆಯರ ಕೂಟ ಇರುತ್ತದೆ. ಸೊ ವಿಮೆನ್ಸ್ ಫೆಲೋಶಿಪ್ ಇರುತ್ತದೆ. ಸೊ ಬರುವ ಭಾನುವಾರ ಎಲ್ಲ ಮಹಿಳೆಯರು ಸಭೆ ಆದ ನಂತರ ಇಲ್ಲೇ ಇರಬೇಕಾಗಿ ನಾನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ದಿನ ವಿಶೇಷವಾದ ದಿನಕ್ಕೆ ಬಂದಿದ್ದೇವೆ. ನಮ್ಮೆಲ್ಲರೂ ಗೊತ್ತಿರುವಂತೆ ಈ ದಿನ ಏನ್ ದಿನವಾಗಿದೆ? ಜೋರಾಗಿ ಜೋರಾಗಿ ಹೇಳಕ್ಕೆ ಏನ್ರಿ ಕೊಡ್ಬೇಕು? ತಿನ್ಕೊಂಡ್ಬಂದಿಲ್ವೇನ್ರಿ? ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಲ್ವಾ? ಕರ್ತನ ಸನ್ನಿಧಾನದಲ್ಲಿ ನಾವು ಸಂತೋಷವಾಗಿ ಜೋರಾಗಿ ಹೇಳ್ಬೇಕು ಅಲ್ವಾ? ಗುಸುಗುಸು ಯಾವಾಗ ಮಾತಾಡ್ತೀವಿ ಆವಾಗ ನಾವು ಜೋರಾಗಿ ಮಾಡ್ತೀವಿ. ಯಾವಾಗ ಜೋರಾಗಿ ಮಾತಾಡ್ಬೇಕು ಅವಾಗ ಗುಸುಗುಸು ಅಂತೀವಿ ಅಲ್ವಾ? ಜೋರಾಗಿ ಮಾತಾಡ್ಬೇಕು. ದೇವರ ಸನ್ನಿಧಾನದಲ್ಲಿ ನಾವು ವಿಶೇಷವಾದ ಸಮಯಕ್ಕೆ ಬಂದಿದ್ದೇವೆ. ಅದೇನ್ ಸಮಯ ಆಗಿದೆ? ಕರ್ತನ ಮೇಜಿನ ಮುಂಬಾಕಿ ಬರುತ್ತಾ ಇದ್ದೇವೆ. ನೀಲಿ ನಾವಿರುವಂತ ಎಷ್ಟು ಜನ ಪ್ರಿಯರೇ ನಾವು ಕರ್ತನ ಮೇಜಿನ ಮುಂಬಾಕಿ ಬರೋದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡಿದ್ದೇವೆ. ಆರ್ ವಿ ರೆಡಿ? ಆರ್ ಪ್ರಿಪೇರ್ ಟು ಟೇಕ್ ದ ಕಮ್ಯೂನಿಯನ್ ದಿಸ್ ಡೇ? ನಾವು ಸಿದ್ಧರಾಗಿ ಬಂದಿದ್ದೇವೆ. ಯೇಸು ಕ್ರಿಸ್ತನು ನಮ್ಮನ್ನ ಕರೆದು ಆತನ ಪ್ರೀತಿ ಮಾಡಿ ನಮಗಾಗಿ ಆತನ ರಕ್ತವನ್ನ ಶರೀರವನ್ನ ಶಿಲುಬೆ ಮೇಲೆ ಕೊಟ್ಟ ಆತನಾಗಿ ನಮ್ಮನ್ನ ವಿಮೋಚನೆ ಮಾಡುವುದಕ್ಕಾಗಿ ಆತನು ನಮ್ಮನ್ನ ಕರೆದಿದ್ದಾರೆ. ನಮ್ಮ ವಿಮೋಚಿಸಿದಂತಹ ದೇವರು ಆತನ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂತೆ ಆತನ ಆರಾಧನೆ ಮಾಡುವಂತೆ ಮಾಡಿದ್ದಾನೆ. ನಾವು ಯಾವತ್ತೂ ಮರ್ತೋಗಬಾರ್ದು ಪ್ರಿಯರೇ. ನಾವು ಏನೋ ನಾವು ಬಲದಿಂದ ಬರ್ತೀವಿ, ನಮ್ಮ ಶಕ್ತಿಯಿಂದ ಬರ್ತೇವೆ, ನಮ್ಮ ಸಮಯ ಇದೆ ಅದಕ್ಕೋಸ್ಕರ ಸನ್ನಿಧಾನಕ್ಕೆ ಬರ್ತೇವೆ ಅಂತಲ್ಲ. ಆತನು ನಮ್ಮನ್ನು ಕರೆದಿದ್ದರಿಂದ ನಾವು ಬರ್ತಾ ಇದ್ದೀವಿ. ಅಲ್ಲೆಲ್ಲೂಯಾ. ಯಾಕಂದ್ರೆ ಆತನು ಕರೆಯದ ಹೊರತು ದೇವರು ವಾಕ್ಯ ಹೇಳ್ತಾರೆ, ಯಾರು ಯೇಸು ಕ್ರಿಸ್ತನ ಬಳಿಗೆ ಬರಲು ಸಾಧ್ಯವಿಲ್ಲ. ದೇವರು ಹೇಳಿದ ಹೊರತು ಯಾರು ಯೇಸು ಕ್ರಿಸ್ತನ ತರ ಬರಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆ ರೀತಿಯಾಗಿ ಕರೆದು ನಮ್ಮನ್ನ ಆತನ ಸನ್ನಿಧಾನದಲ್ಲಿ ಕುಳಿಸಿರುವಂತಹ ದೇವರಲ್ಲಿ ನಾವು ಈ ಒಂದು ಸಮಯದಲ್ಲಿ ಒಪ್ಪಿಸಿಕೊಟ್ಟವರಾಗಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವವರಾಗೋಣ. ನಮ್ಮನ್ನ ನಾವೇ ಸಿದ್ಧ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ಮನಸ್ಸು ಎನ್ನುವುದು ಬಹಳ ಚಂಚಲವಾಗಿರುವಂತದ್ದು. ಯಾರೆಲ್ಲ ಒಪ್ಕೊಳ್ತೀರಾಮೇ ಅಲ್ವಾ? ಒಂದು ಕ್ಷಣ ಈ ತರ ಯೋಚನೆ ಮಾಡಿದ್ರೆ ಇನ್ನೊಂದು ಕ್ಷಣ ಆ ತರ ಯೋಚನೆ ಮಾಡ್ತಾರೆ. ಆದ್ರೆ ಈ ಒಂದು ಸಮಯದಲ್ಲಿ ನಾವು ಮುಖ್ಯವಾದ ಬಾಕಿ ಬಂದಿದ್ದೇವೆ ನೀವು ಹೇಳುವಾಗ ನಾವು ವಾಕ್ಯವನ್ನ ಕೇಳುವುದಕ್ಕಾಗಿ ಬಂದಿದ್ದೇವೆ. ವಾಕ್ಯದಿಂದ ನಾವು ಶುದ್ಧೀಕರಿಸಲ್ಪಟ್ಟವರಾಗಿ ನಾವು ಈಗ ಮೇಜಿನ ಮುಂಭಾಗಕ್ಕೆ ಬರಬೇಕು. We have to be sanctified by the word of God.
ಅದಕ್ಕೋಸ್ಕರವಾಗಿ ವಾಕ್ಯ ಕೇಳಬೇಕು. ವಾಕ್ಯವೆನ್ನುವುದು ನಮ್ಮ ಮನಸ್ಸುಗಳನ್ನ ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡುವಂಥದ್ದು. ಎಷ್ಟು ಜನ ಅಂತೀರಿ? ವಾಕ್ಯವು ನಮ್ಮ ಕಿವಿಗಳಿಗೆ ಬೀಳ್ಬೇಕಾದ್ರೆ ಅದು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಅದು ಪೆನೆಟ್ರೇಟ್ ಆಗಬೇಕು, ಅದು ಆಳವಾಗಿ ಕೂತ್ಕೋಬೇಕು. ಇಲ್ಲ ಅಂದ್ರೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನ ಶುದ್ಧಿ ಮಾಡಿ ಆತನ ಒಂದು ನೀರಿನ ನಾವು ನೀಸನಾಗಿಕೊಳ್ಳುವಂತೆ ಆತನ ಕೊಟ್ಟಂತ ಆಜ್ಞೆಗೆ ನಾವು ಒಬ್ಬೆ ಮಾಡಿಕೊಂಡವರಾಗಿ ನಾವು ವಿಶ್ವಾಸಿಗಳಾಗಿ ಮಾರ್ಪಟ್ಟಿದ್ದೇವೆ. ಪ್ರತಿದಿನ ನಾವು ಶುದ್ಧೀಕರಿಸಲ್ಪಡಬೇಕೆಂದ್ರೆ ಅದು ಆತನ ವಾಕ್ಯವೇ ಪ್ರಿಯ. ಎಷ್ಟು ಜನ ನೀವು ಪ್ರತಿದಿನ ವಾಕ್ಯ ಓದುವಂತ ಅಭ್ಯಾಸದಲ್ಲಿದ್ದೀರಿ? Do you have the practice of reading the word of God daily? ನ್ಯೂಸ್ ಪೇಪರ್ ಓದೋದಕ್ಕೆ ಮುಂಚೆ ನಾವು ವಾಕ್ಯ ಓದಿರ್ಬೇಕು. ನ್ಯೂಸ್ ಪೇಪರ್ ಓದಲ್ಲ ಅಂತೀರಾ? ಅದು ಕರೆಕ್ಟ್ ಅಲ್ವಾ? ಹೋಗ್ಲಿ ವಾಟ್ಸಪ್ ತೆಗಿತೀರಾ? ಅದನ್ನಿಲ್ಲ ಅಂತ ಹೇಳಕ್ಕೆ ಆಗಲ್ಲ ತಾನೆ. ಎದ್ದ ತಕ್ಷಣ ವಾಟ್ಸಪ್ ತೆಗೆದು ಎಷ್ಟು ಮೆಸೇಜ್ ಬಂದಿದ್ದೀವಿ ಅಂತ ಅದು ಮಾಡ್ತೀರಾ? ಅದಕ್ಕೆ ಮುಂಚೆ ವಾಕ್ಯ ಓದ್ರಿ. ಓದಕ್ ಬರ್ದೇ ಇರೋರು ಆಡಿಯೋ ಬೈಬಲ್ ಇದೆ ಗೊತ್ತಲ್ಲ, ಅದನ್ನ ಕೇಳಿಸ್ಕೋಬೇಕು ಪ್ರಿಯ. ವಾಕ್ಯ ನಮ್ಮನ್ನ ಶುದ್ಧೀಕರಿಸದೆ ಹೊರತು ನಾವು ಯೇಸು ಕ್ರಿಸ್ತನಲ್ಲಿ ಹೋಗಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನಲ್ಲಿ ಬಲವಾಗಿ ನಿಲ್ಲಲು ಸಾಧ್ಯವಿಲ್ಲ. ಆತನ ಪರಲೋಕಕ್ಕೆ ಸೇರಿಕೊಳ್ಳಲು ಸಾಧ್ಯ ಇಲ್ಲ. ದೇವರ ವಾಕ್ಯ ನಾವು ಹೆಚ್ಚಾಗಿ ಪ್ರೀತಿ ಮಾಡುವವರಾಗಿರಬೇಕು. ಈ ವಾಕ್ಯ ಓದಿಕೊಳ್ಳೋಣ. ಎಫೆಸ 2ನೇ ಅಧ್ಯಾಯ 19-27. Ephesians chapter 2 verses 19-22. ಹೀಗಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವರಲ್ಲಿ ಒಂದೇ ಸಂಸ್ಕಾರದವರು, ದೇವರ ಮನೆಯವರು ಆಗಿದ್ದೀರಿ. 22ನೇ ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪದಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳು. ಆದರೆ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತವ್ಯ ಪರಿಶುದ್ಧ ದೇವರಾಗುತ್ತದೆ. ಆತನಲ್ಲಿ ನೀವು ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸಿತವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯ ಸ್ವರೂಪದ ಪರಲೋಕ ತಂದೆ, ಅಪ್ಪ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಮಕ್ಕಳೊಂದಿಗೆ ಅಪ್ಪ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡು. ಹೌದು ಯೇಸಪ್ಪ, ನಮ್ಮ ಹೃದಯವನ್ನು ಬಲ್ಲಾತ ನೀನು ಒಬ್ಬನೇ ಆಗಿದ್ದೀಯ. ಆಲೋಚನೆ ಬಲ್ಲಾತ ನೀನು ಕರ್ತ. ನಮ್ಮನ್ನ ಸರಿ ಮಾಡಲು ಸಾಧ್ಯವಿಲ್ಲ ದೇವರು, ನೀನೊಬ್ಬನೇ ಆಗಿದ್ದೀಯ. ಹಲ್ಲೆಲೂಯಾ. ನಿನ್ನ ವಾಕ್ಯವು ನಮ್ಮನ್ನ ಸರಿ ಮಾಡಲಿ ಕರ್ತ. ಎಲ್ಲೆಲ್ಲ ನಾವು ತಪ್ಪಿ ಹೋಗಿದ್ದೇವೋ ಅಲ್ಲಿ ನಮ್ಮನ್ನ ಸರಿ ಮಾಡು, ಕಟ್ಟು. ನಾವು ನಿನ್ನ ಸನ್ನಿಧಾನದಲ್ಲಿ ಯೋಗ್ಯರಾಗಿ ಬಂದು ನಿನ್ನ ಮೇಜಿನ ಮುಂಭಾಗ ನಿಲ್ಲುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ಈ ವಾಕ್ಯಗಳನ್ನ ನಾವು ಇದು ಎಷ್ಟೇ ಸಾರಿ ಓದಿದೀವಿ ಗೊತ್ತಾ? ಹಲೋ, ಮರ್ತೋಗೋದ್ರಲ್ಲಿ ನಮ್ಮ ದಿವ್ಯ ಜ್ಯೋತಿ ಫಸ್ಟ್ ಇದು ಎಷ್ಟೇ ಸಾರಿ ಓದಿಸ್ತಾ ಇದೀವಿ ಗೊತ್ತಾ ನಮ್ಗೆ ಈ ವಾಕ್ಯನ? ಪ್ರತಿ ತಿಂಗಳು ಈ ವಾಕ್ಯ ನಾನು ಕೊಟ್ಟಿದ್ದೇನೆ. ಫಸ್ಟ್ ಇದು ಮಂತ್ ಆಫ್ ಏಪ್ರಿಲ್ ಅಲ್ವಾ, ಮೇ ಅಲ್ವಾ, ಮಾರ್ಚ್ ಅಲ್ಲಿ ಕೊಟ್ಟಿದ್ದೆ ನಾನು. ಏಪ್ರಿಲ್ ಫಸ್ಟ್ ವೀಕ್ ಫಸ್ಟ್ ಸಂಡೇ ಕೊಟ್ಟೆ. ಇದು ಫಸ್ಟ್ ಸಂಡೇ, ಮೇ ಫಸ್ಟ್ ಸಂಡೇ ಕೊಡ್ತಾ ಇದ್ದೀನಿ. ಇದು 3ನೇ ಸಾರಿ ನಿಮ್ಮ ವಾಕ್ಯ ಓದಿಸ್ತಾ ಇರೋದು. 3ನೇ ಸಾರಿ ಓದಿನಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದು. ದಯವಿಟ್ಟು ಪ್ರಿಯರೇ, ವಾಕ್ಯವನ್ನ ಅಸಡೆ ಮಾಡಬೇಡಿ. ವಾಕ್ಯವನ್ನ ಗಮನ ಇಟ್ಟು ಕೇಳಿ. ಸ್ವಲ್ಪ ಆದ್ರೂ ತಲೆಗೆ ಹೋಗ್ಬೇಕಲ್ಲ ರೀ. 3ನೇ ಸಾರಿ ನಾವು ಓದ್ತಾ ಇರೋದು ಈ ವಾಕ್ಯನ. ನಾನು ಈ ವಾಕ್ಯದ ಮೂಲಕವಾಗಿ ಪೌಲನು 3 ಮೆಟಾಫರ್ಸ್ ಗಳನ್ನ, ರೂಪಕಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳಿದ್ದೆ. ಅಕ್ಕ ಇದೆಯಾ? 3 ನಾನು ಮೊದಲನೇದು ಮಾರ್ಚ್ ಅಲ್ಲಿ ಹೇಳಿದ್ದೆ, 2ನೇದು ಏಪ್ರಿಲ್ ಅಲ್ಲಿ ಹೇಳಿದೆ, 3ನೇದು ಮೇಲೆ ಹೇಳ್ತಾ ಇದ್ದೀನಿ. ಒಂದು ಸೀರೀಸ್ ತರ ನಾನು ತೆಗೆದಿದ್ದೆ. ನಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ. ನೀವು ಕೇಳ್ಕೊಂಡು ಮನೆಗೆ ಹೋಗ್ತಾನೆ ಇದ್ದೀರಾ, ಮರ್ತು ಹೋಗ್ತಾನೆ ಇದ್ದೀರಾ. ಆಮೇನ್, ವೆರಿ ಗುಡ್, ಹಲ್ಲೆಲೂಯಾ. ಅರ್ಥ ಆಯ್ತು, ನಾನು ಬಂದಿದ್ದೀನಿ. ನೀವು ಗುಡ್. ಈ ಒಂದು ವಾಕ್ಯಗಳಲ್ಲಿ ನಾವು ಪೌಲನು 3 ರೂಪಗಳ ಮೂಲಕವಾಗಿ ನಾವು ಸಭೆಯಾಗಿದ್ದೇವೆ ಅಂತ ಹೇಳ್ತಾನೆ. ಏನಾಗಿದ್ದೇವೆ? ಬರೀ ಸಭೆಗೆ ಬಂದು ಹೋಗೋರು ಮಾತ್ರವಲ್ಲ, ನಾವು ಸಭೆಯಾಗಿದ್ದೇವೆ. ಮೊದಲನೇ ರೂಪಕ ನಾವು ಹೇಳ್ಬೇಕಾದ್ರೆ ಆತನು ಹೇಳ್ತಾನೆ, ನಾವು ಸಭೆಯಾಗಿ ಏನಾಗಿದ್ದೇವೆ ಅಂದ್ರೆ ಯಾವ ರೀತಿಯಾಗಿ ಜೀವನ ಮಾಡಬೇಕು? ಪರಲೋಕ ನಿವಾಸಿಗಳಾಗಿ ಹೇಳಿ, ಪರಲೋಕ ನಿವಾಸಿಗಳಾಗಿ ನಾವು ಸಭೆಯಾಗಿ ಜೀವಿಸಬೇಕು. ಯಾವ ರೀತಿಯಾಗಿ ನಾವು ಪರಲೋಕ ನಿವಾಸಿಗಳಾಗಿ ಜೀವಿಸಬೇಕು ಅಂತ ನಾನು ಹೇಳಿದೆ. ನಾನು ಸಂಬರಿ ತರ ಹೇಳಿ ನಾನು 3ನೇ ಪಾಯಿಂಟ್ಗೆ ಹೋಗ್ತೇನೆ. ಮೊದಲಾಗಿ ನಾವೇನ್ ನೋಡಿದ್ವಿ? ಹೆವೆನ್ಲಿ ಸಿಟಿಸನ್ಸ್ ಆರ್ ಎ ಡಿಫರೆಂಟ್ ಕಲ್ಚರ್. ಪರಲೋಕ ನಿವಾಸಿಗಳಾದ ನಮಗೆ ಬೇರೆಯಾದಂತಹ ಒಂದು ಸಂಸ್ಕೃತಿ ಉಂಟು. ಈ ಲೋಕದ ಸಂಸ್ಕೃತಿ ಹಾಗೆ ನಾವು ಜೀವಿಸಬಾರದು. ದೇವರ ವಾಕ್ಯ ಹೇಳುವಂತ ಸಂಸ್ಕೃತಿಯಾಗಿ, ದೇವರು ಹೇಳುವಂತ ವಾಕ್ಯಗಳ ಹಾಗೆ ನಾವು ಜೀವಿಸುವಂತ ಮನುಷ್ಯರಾಗಿರಬೇಕು. ನಮ್ಮ ಒಂದು ನಡೆಯಲ್ಲಿ, ನುಡಿಯಲ್ಲಿ, ನಮ್ಮ ಉಡುಪಿನಲ್ಲಿ
ಆಗಿರಬೇಕು. ದೇವರು ಇಷ್ಟಪಡುವಂತ ರೀತಿಯಲ್ಲಿ ನಾವು ಇರುವಂತ ಒಂದು ಕಾರ್ಯವನ್ನು ನಾವು ನೋಡಿದ್ವಿ. ಎರಡನೇದಾಗಿ ಪರಲೋಕ ನಿವಾಸಿಗಳಾಗಿರ್ಬೇಕಂದ್ರೆ ನಾವೇನಾಗಿ ಮಾಡ್ಬೇಕಂತೆ, ನಾವು ನೀತಿಯನ್ನ ಅನುಸರಿಸುವವರಾಗಿ ಅಭ್ಯಾಸ ಮಾಡುವವರಾಗಿರಬೇಕು. ಯಾಕಂದ್ರೆ ರೋಮಪುರ 14:17 ಈ ರೀತಿಯಾಗಿ ಹೇಳ್ತಾರೆ, ಯಾಕೆಂದ್ರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮೆಯಿಂದ ಆಗುವ ಆನಂದವೂ ಆಗಿದೆ. ನೀತಿಯನ್ನು ನಾವು ಅನುಸರಿಸುವರಾಗಿರಬೇಕು ಪ್ರಿಯರೇ. ಮೂರನೇದಾಗಿ ನಾವು ಪರಲೋಕ ನಿವಾಸಿಗಳಾಗಿದ್ದೇವೆ ಅಂದ್ರೆ ನಾವೇನ್ ಮಾಡ್ಬೇಕಂತೆ, ದೇವರ ರಾಜ್ಯವನ್ನ ಬೇರೆಯವರಿಗೆ ಹೇಳುವುದಕ್ಕಾಗಿ ಸಾರುವಂತವರಾಗಿರಬೇಕು. ನಾಲ್ಕನೇದಾಗಿ ಪರಲೋಕ ನಿವಾಸಿಗಳಾಗಿದ್ದೇವೆ ಅಂದ್ರೆ ನಾವೇನ್ ಮಾಡ್ಬೇಕು, ಪರಲೋಕ ರಾಜ್ಯವು ನಮ್ಮಲ್ಲಿ ಇಳಿದು ಬರುವುದಕ್ಕಾಗಿ ಆಸೆ ಪಡಬೇಕು. ಅಂದ್ರೆ ಯೇಸು ಕ್ರಿಸ್ತನ 2ನೇ ಬರೋಣಕ್ಕೆ ನಾವು ಆಸೆ ಪಡುವವರಾಗಿರಬೇಕು. ಎಷ್ಟು ಜನ ನೀವು ಆಸೆ ಪಡ್ತೀವಿ, ದೇವರ ರಾಜ್ಯ ಬರ್ಲಿ, ಏಸಪ್ಪ ಹಿಂದಿರುಗಿ ಬಂದ್ಬಿಡ್ಲಿ ಪರಲೋಕಕ್ಕೆ ಬರೋದಕ್ಕೆ ಅಂತ ಅಲ್ವಾ? ಈಗ ನಮ್ಮ ಯೇಸು ಕ್ರಿಸ್ತನ ರಾಜ್ಯ ಯಾರಲ್ಲಿದೆ? ಯೇಸು ಕ್ರಿಸ್ತನ ರಾಜ್ಯ ಎಲ್ಲರೂ ಬರ್ಬೇಕಂದ್ರೆ ಯಾವಾಗ ಆಗೋದದು? ಯೇಸು ಕ್ರಿಸ್ತನ ಹಿಂದಿರುಗಿ ಬರುವಂತ ಸಮಯದಲ್ಲಿ. ಎರಡನೇದಾಗಿ ನಾವು ನೋಡಿದಂತ ರೂಪಕ ಅಥವಾ ಮೆಟಾಫರ್. ಮೊದಲನೇ ಮೆಟಾಫರ್ ಏನು? ಸಭೆಯಾಗಿ ನಾವೇನಾಗಿದ್ದೇವೆ ಅಂತೆ, ಪರಲೋಕ ನಿವಾಸಿಗಳಾಗಿದ್ದೇವೆ. ಎರಡನೇದಾಗಿ ನಾವು ಸಭೆಯಾಗಿ ಏನಾಗಿದ್ದೇವೆ ಅಂದ್ರೆ ವಿ ಮಸ್ಟ್ ಲಿವ್ ಆಸ್ ಎ ಫ್ಯಾಮಿಲಿ ಮೆಂಬರ್ಸ್. ನಾವೇನಾಗಿದ್ದೇವೆ ಅಂದ್ರೆ ಕುಟುಂಬಸ್ಥರಾಗಿದ್ದೇವೆ, ದೇವರ ಕುಟುಂಬಸ್ಥರಾಗಿದ್ದೇವೆ. ಒಂದು ಕುಟುಂಬಸ್ಥರಾಗಿ ಜೀವಿಸಬೇಕು. ಅದೇ 2:19 ಎಫೆಸ 2:19 ಆ ವಾಕ್ಯ ತೆಗೆದುಕೊಳ್ಳಿ. ಹೀಗೆಲ್ಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರೋ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ಅದೇ ನಾವು ನೋಡಿದ್ದು, ದೇವರ ಮನೆಯವರು ಆಗಿದ್ದೀವಿ. ಏನಾಗಿದ್ದೇವೆ? ದೇವರ ಮನೆಯವರಾಗಿದ್ದೇವೆ. ಸ್ವಲ್ಪ ನೋಡಿ, ನಿವಾಸಿಗಳಿಗೂ ಸಿಟಿಸನ್ಸ್ಗೂ ಕುಟುಂಬಸ್ಥರಿಗೂ ವ್ಯತ್ಯಾಸ ಉಂಟಲ್ವಾ? ಕುಟುಂಬ ನಿವಾಸಿಗಳಿಗೂ ಅಥವಾ ಕುಟುಂಬ ಒಂದು ಸದಸ್ಯರಿಗೂ ಒಂದು ಲೋಕದ ನಿವಾಸಿಗಳಿಗೂ ವ್ಯತ್ಯಾಸ ಉಂಟು. ಕುಟುಂಬ ಮನುಷ್ಯರ ಅಥವಾ ಕುಟುಂಬ ಸದಸ್ಯರಿರುವಂತಹ ಆ ಒಂದು ಐಕ್ಯತೆ ಲೋಕದಲ್ಲಿರುವಂತಹ ನಿವಾಸಿಗಳು ಬರುತ್ತದ? ಸಿಟಿಸನ್ಸ್ ನೋಡೋದಾದ್ರೆ ಅಂತ ನಿವಾಸಿಗಳು ಹೆಂಗಿರ್ತದೆ, ಎಷ್ಟೇ ಒಂದಾಗಿದ್ರು ಕೂಡ ಕೋಆಪರೇಟಿವ್ ಸೊಸೈಟಿ ಮಾಡ್ತಾರೆ ಗೊತ್ತಾ ನಿಮಗೆ? ಕೋಆಪರೇಟಿವ್ ಸೊಸೈಟಿ ಯಾಕೆ ಕೇಳಿದ್ವಿ? ಕೋಆಪರೇಟಿವ್ ಸೊಸೈಟಿ ಗೊತ್ತಿಲ್ಲ ನಿಮ್ಗೆ? ಮತ್ತೆ ನಾವು ಸೊಸೈಟಿ ಆಗಿ ಬರ್ಬೇಕಾದ್ರೆ ಅಥವಾ ಒಂದು ಕ್ಲಬ್ ಮಾಡ್ಬೇಕಾದ್ರೆ ಏನೇ ಒಂದು ಗ್ರೂಪ್ ಮಾಡ್ಕೊಂಡು ಅಸೋಸಿಯೇಷನ್ ಮಾಡ್ಕೊಳ್ಳಿ, ಏನೇ ಆಗಿರೋ ನಿವಾಸಿಗಳು ತಾನೆ, ಸಿಟಿಸನ್ಸ್ ವಿಲ್ ಕಮ್ ಟುಗೆದರ್. ಅವ್ರಿಗೆ ಆ ಒಂದು ಬಾಂಧವ್ಯ ಇರಲ್ಲ, ಆ ಒಂದು ಅನ್ಯೋನ್ಯತೆ ಇರಲ್ಲ. ಆದ್ರೆ ಕುಟುಂಬ ಸದಸ್ಯರಿಗೆ ಅನ್ಯೋನ್ಯತೆ ಇರ್ತಾರೆ. ಅದನ್ನೇ ಪೌಲ ಹೇಳ್ತಾ ಇದ್ದಾನೆ, ನಾವೇನಾಗಿರ್ಬೇಕು, ಸಭೆ ಅನ್ನೋದು ಕುಟುಂಬಸ್ಥರಾಗಿರಬೇಕು, ದೇವ ಒಂದು ಕುಟುಂಬವಾಗಿ ಇರಬೇಕು ಅಂತ ನಾವು ನೋಡಿದ್ವಿ. ಅದನ್ನ ನಾನು ಹೇಳಿದೆ, ಒಂದು ಕುಟುಂಬವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ವಿಶ್ವಾಸಿಗಳು ಒಬ್ಬ ಸಭೆಯಾಗಿ ಅಂತ ಹೇಳ್ಬೇಕಾದ್ರೆ ಆಸ್ ಎ ಫ್ಯಾಮಿಲಿ ಬಿಲೀವರ್ಸ್ ಮಸ್ಟ್ ಮೇಕ್ ದ ಚರ್ಚ್ ದೇರ್ ಪ್ರಯಾರಿಟಿ. ಸಭೆಗೆ ಆದ್ಯತೆ ಕೊಡುವವರಾಗಿರಬೇಕು. ಏನಾಗಿರ್ಬೇಕು? ಆದ್ಯತೆ ಕೊಡಬೇಕು, ಪ್ರಯಾರಿಟಿ ಕೊಡಬೇಕು, ಫಸ್ಟ್ ಸ್ಟ್ಯಾಂಡ್ ಕೊಡಬೇಕು, ಅಂದ್ರೆ ಮೊದಲನೆಯ ಸ್ಥಾನ ಕೊಡಬೇಕು, ಆದ್ಯತೆ ಕೊಡಬೇಕು ಸಭೆಗೆ. ಎರಡನೇದಾಗಿ ನಾನು ಹೇಳಿದೆ, ಒಬ್ಬರಿಗೊಬ್ಬರಿಗೆ ನಿಕಟವಾದ ಅನ್ಯೋನ್ಯತೆ, ನಿಕಟವಾದ ಸಂಬಂಧ ಇರಬೇಕು. ಇದಕ್ಕೆಲ್ಲ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ, ನಾನು ಈ ದಿನ ಕೊಡೋಕೆ ಹೋಗ್ತಾ ಇಲ್ಲ. ಮೂರನೇದಾಗಿ ಏನ್ ಮಾಡ್ಬೇಕು, ನಾವು ಕುಟುಂಬವಾಗಿ ಒಬ್ಬರನ್ನೊಬ್ಬರು ಆತ್ಮೀಯವಾಗಿ ಬೆಳೆಯುವುದಕ್ಕಾಗಿ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ನಾನು ಈ ಮೆಸೇಜ್ ಕೊಟ್ಟಾಗ ಹೇಳಿದೆ, ಎಷ್ಟು ಜನ ನೀವು ಒಬ್ಬರಿಗೊಬ್ಬರಿಗೆ ಆತ್ಮಿಕವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡ್ತೀರಾ ಅಂತ ಕೈ ಎತ್ತಿ ಹೇಳಿದೆ. ಇನ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು ಕ್ಯಾಮ್ರಾ ಇರ್ತೀವಿ, ಹಿಂದೆ ಒಂದು ಕ್ಯಾಮ್ರಾ ಇರ್ತೀವಿ. ಹುಷಾರಾಗ್ಬಿಟ್ಟಿದ್ದಾರೆ, ಕೈ ತೆಗೆದ ಯಾರೆಲ್ಲ ಕೈ ತೆಗೆದ್ರೆ, ನೀವು ಕೈ ತೆಗೆದ್ರೆ ನೀವು ಕೈ ತೆಗೆದು ಕ್ವಶನ್ ಕೇಳ್ತಾ ಇದೆ, ಎಷ್ಟು ಜನಕ್ಕೆ ನೀವು ಆತ್ಮಿಕವಾಗಿ ಸಹಾಯ ಮಾಡಿದ್ರಿ ಅಲ್ವಾ? ನಮ್ಮ ಸಭೆಯಲ್ಲಿರೋರು ಒಬ್ರಿಗೊಬ್ರು ಹೆಸರು ಗೊತ್ತಾ ನಿಮ್ಗೆ? ಗೊತ್ತೇನ್ರಿ? ಎಲ್ರ ಹೆಸರು ಗೊತ್ತಾ? ನನ್ನ ಹೆಸರು ಗೊತ್ತೇನ್ರಿ? ಬಡಜೀವ ಆ ಮೂಲೆ ಬಿಟ್ಕೊತಾರ ಸಿಸ್ಟರ್, ಯಾವಾಗ್ಲೂ ಅವ್ರ ಹೆಸರೇನ್ರಿ? ನೋಡಿ, ಒಂದಿಬ್ರೇ ಅವ್ರ ಹೆಸರು ಗೊತ್ತಿಲ್ಲ. ಆ ಮೂಲಕ ಅಂತಲ್ಲ, ಆ ಸಿಸ್ಟರ್ ಹೆಸರೇನ್ರಿ? ಒಬ್ರಿಗೊಬ್ರು ಹೆಸರೇ ಗೊತ್ತಿಲ್ಲ. ನಾನು ಆವತ್ತಿಗೂ ನಾನು ಚೆನ್ನಾಗಿ ಜ್ಞಾಪಕ ಇದೆ. ನಾನು ಆವತ್ತು ಕೂಡ ಒಂದು 3-4 ಮಂತ್ಸ್ ಆಗಿರ್ಬೇಕು, ಗೊತ್ತಾಗಿ ಹೇಳಿದೆ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಲಿಕ್ಕೆ, ಒಬ್ರೊಬ್ರು ಹೆಸರು ಗೊತ್ತಿರ್ಬೇಕು ನಿಮ್ಗೆ ಅಂತ. ಗೊತ್ತೇ ಇಲ್ಲ. ವಾಕ್ಯ ಕೇಳ್ಮೇಲೆ ಪ್ರಿಯರೇ, ದಯವಿಟ್ಟು ನಾನು ತಪ್ಪಾಗಿ ತಿಳ್ಕೊಳ್ಬೇಡಿ. ದೇವರಾತ್ಮ ಕೇಳುವಂಥದ್ದು ನಾವು ವಾಕ್ಯ ಕೇಳೋದು ಬರೀ ಕೇಳಿಸ್ಕೊಳ್ಳಂಗೆ ಹೋಗ್ಬೇಕಂತಲ್ಲ ಪ್ರಿಯರೇ. ಸ್ವಲ್ಪ ಆದ್ರೂ ಇಂಪ್ಲಿಕೇಟ್ ಮಾಡ್ಬೇಕು, ಏನಂತಾರೆ ಇಂಪ್ಲೈ ಮಾಡಿದ್ರೆ ಸ್ವಲ್ಪ ಆದ್ರೂ ಅದನ್ನ ಅನ್ವಯಿಸ್ಕೊಳ್ಬೇಕು. ಇವಾಗ ನಾನು ಹೇಳಿದೆ, ನಿಮಗೆ
ಗೊತ್ತಿಲ್ಲ ಅವ್ರ ಹೆಸರು, ನೀವು ಮಾತಾಡ್ಬೇಕಾನೆ ಸಭೆ ಆದ್ಮೇಲೆ. ಅಡಿದ್ರೆ ಏನ್ ಸಿಸ್ಟರ್ ನಿಮ್ಮ ಹೆಸರು? ಅಟ್ಲೀಸ್ಟ್ ಏನು ಕೇಳ್ಬೇಕಲ್ವಾ? ಹೆಂಗಿದ್ರೆ ಏನು ಕೇಳ್ರಿ ಸಾಕು. ಚೆನ್ನಾಗಿದ್ರೆ ಅಂತ ಕೇಳಿ, ಕುಟುಂಬ ಆಗಿದೆ ಅಂತ ಕೇಳಿ ಕೇಳ್ಕಲ್ವ ನಿಮ್ಗೆ? ನಾನು ನೋಡಿದ್ದೀನಿ ಸಭೆ ಮುಗಿದ ತಕ್ಷಣ ಅವ್ರವರೇ ಗುಂಪು. ಅವ್ರಿಗೆ ಇಷ್ಟ ಆದವ್ರ ಹತ್ರ ಹೋಗ್ಬೇಕಂತಲ್ಲ. ಇದೀಗ ಸಭೆ, ಇದು ಕ್ಲಬ್ ಅಲ್ಲ. ಡೋಂಟ್ ಮಿಸ್ಟೇಕ್ ಮೀ, ಇದು ಕ್ಲಬ್ ಅಲ್ಲ, ಇದು ಸಭೆ. ಇಟ್ಸ್ ಎ ಗಾಡ್ಸ್ ಫ್ಯಾಮಿಲಿ, ದೇವರ ಕುಟುಂಬ. ಗೊತ್ತಿಲ್ವ ಹೆಸರು? ಅಷ್ಟು ಹೊಡ್ಕೊಂಡ್ರಲ್ಲ ಸಿಸ್ಟು ಸಭಾಪಾಲಕಾಯಿ, ಅಷ್ಟೊಂದು ಹೇಳಿದ್ರಲ್ಲ. ಅವ್ರು ಮಾತಾಡೋಣ ಅಂತ ಬಂತ ನಿಮ್ಮ ಮನ್ಸಿಗೆ? ಅಯ್ಯ ನಿಮ್ಮ ನೀವು ನಾವು ಎಷ್ಟು ಹೇಳ್ತೀವಿ ತಪ್ಪಲ್ ಮೇಡ್ರಿ. ಕೇಸ ಹೋಗಲ್ಲ ದೇವ್ರ ವಾಕ್ಯನ. ಅದಕ್ಕೆಲ್ಲ ದೇವ್ರು ನಿಮ್ಮನ್ನು ಕರೆದಿರೋದು. ಸ್ವಲ್ಪ ಪರ್ಸೆಂಟೇಜ್ 1%, 2%, 10%, 5% ಅಲ್ಲಿ ನಾನು ಬದಲಾಗಬೇಕೋ ಬೇಡವಾ? ನೀವು ಹೇಳಿ, ಬದಲಾಗಬೇಕು ಬೇಡ ಹೇಳಿ? ಬದಲಾಗಬೇಕು ತಾನೆ? ಚೆನ್ನಾಗಿರೋ ಆಹಾರ ತಿಂದ್ರೆ ನಮ್ ದೇಹ ಬದಲಾಗುತ್ತಾ ಇಲ್ವೇನ್ರಿ? ಅಡ್ಡ ಉದ್ದುದ್ದ ಬೆಳೆಯುತ್ತೆ. ಆದ್ರೆ ಇಲ್ಲಿ ವಾಕ್ಯ ಕೇಳಿಸ್ಕೊಂಡು ಆತ್ಮ ಅದೇನ್ ಬೆಳೀತಾ ಇದೆಯೋ ದೇವ್ರ ಬಳಿಯೇ ಗೊತ್ತು. ಆತ್ಮ ಬೆಳಿಬೇಕಂತಾನೆ ನಾವು ಈ ವಾಕ್ಯ ಕೇಳೋದು. ಆಮೇಲೆ ದಯವಿಟ್ಟು ಪ್ರಿಯರೇ, ವಾಕ್ಯ ಕೇಳಿದ್ಮೇಲೆ ಸರಿಯಾಗಿ ಹೋಗ್ಬೇಡಿ. ಅದೇನಾದ್ರು ವಾಕ್ಯ ಕೇಳಿರ್ತಿರಲ್ಲ, ಅದೇನಾದ್ರು ಒಂದು ನಿಮ್ಗೆ ಟಚ್ ಆಗಿದ್ರೆ, ಮುಟ್ಟಿದ್ರೆ, ಅದಕ್ಕೇನ್ ಮಾಡ್ಬೇಕಾದ್ರೆ ಮಾಡಿ. ಅರ್ಥ ಆಯ್ತಲ್ಲ? ಯು ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ಇಟ್, ಇಸ್ಂಟ್ ಇಟ್? ಓಕೆ, ಕೇಳಿದ್ದೀರಾ, ನಿಮ್ಗೆ ಅದೊಂಥರ ಟಚ್ ಆಯ್ತು, ನಾವು ಮಾಡ್ತಾ ಇಲ್ಲ ಅನ್ಸ್ತು, ಅದು ತಪ್ಪಾಗಿದೆ ಅನ್ಸ್ತು, ಅದು ಮಾಡ್ಬೇಕು ಅಂತ ಅನ್ಸ್ತು, ಏನೋ ನಿಮ್ಗೆ ಅನ್ಸಬೇಕಾದ್ರೆ ಅದು ಮಾಡ್ಬೇಕು. ನೀವು ಹೋಗಲಿ ಮಾಡಿದ್ರೆ ಏನ್ ಪ್ರಯೋಜನ? ಕೇಳ್ಕೊಂಡು ಚೆನ್ನಾಗಿ ಒಬ್ರು ಹೇಳಿದ್ದಾರೆ, ಎಮ್ಮೆ ಮೇಲೆ ಯಾರೆಲ್ಲ ಎಮ್ಮೆ ಆಗಿದ್ದೀರೋ ಅವ್ರ ಹಸು ಆದ್ರೆ ಒಳ್ಳೇದು. ಓಕೆನಾ? ನೆಕ್ಸ್ಟ್ ಈಗ ನಾವು ನೋಡುವಂಥದ್ದು ಮೂರನೆಯ ರೂಪಕ ಅಥವಾ ಮೂರನೆಯ ಮೆಟಾಫರ್. ಮೊದಲನೇನು, ನಾವು ಸಭೆಯಾಗಿ ಏನಾಗಿದ್ದೇವೆ? ಪರಲೋಕ ನಿವಾಸಿಗಳಾಗಿದ್ದೇವೆ. ಎರಡನೇದಾಗಿ ಏನಾಗಿದ್ದೇವೆ? ಸಭೆಯಾಗಿ ದೇವ ಮನೆಯವರಾಗಿದ್ದೇವೆ, ಯೇಸು ಕ್ರಿಸ್ತನ ಕುಟುಂಬಸ್ಥರಾಗಿದ್ದೇವೆ. ಮೂರನೇದಾಗಿ ಈ ದಿನ ನೋಡುವಂತದ್ದು ಎಫೆಸ 7:20-22 ವಚನ ನಾವು ನೋಡ್ತೇವೆ. ಟು ಬಿ ದ ಚರ್ಚ್ ವಿ ಮಸ್ಟ್ ಲಿವ್ ಆಸ್ ಗಾಡ್ಸ್ ಟೆಂಪಲ್. ನಾವು ಸಭೆಯಾಗಿ ದೇವರ ಆಲಯವಾಗಿದ್ದೇವೆ. ಏನಾಗಿದ್ದೇವೆ? ಆಲಯವಾಗಿ ನಾವು ಜೀವಿಸಬೇಕು. ಈಗ ಆ ವಚನ ಓದಿಕೊಳ್ಳೋಣ. ಅಪೊಸ್ತಲರು ಓದಿ. ಅಸ್ತಿವಾರದ ಮೇಲೆ ನೀವು ಮಂದಿರದಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಆತನಲ್ಲಿ 22 ಹೋಗಿ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸಸ್ಥಾನವಾಗುವುದಕ್ಕೆ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಇದನ್ನ, ಈ ಒಂದು ಸತ್ಯವನ್ನ ನಾವು ಸಭೆಯಾಗಿ ಏನಾಗಿದ್ದೇವಂತೆ? ದೇವರ ಜೋರಾಗಿ ದೇವರ ಆಲಯವಾಗಿದ್ದೇವೆ. ಏನಾಗಿದ್ದೇವೆ? ದೇವರ ಆಲಯವಾಗಿ ಯಾವ ರೀತಿಯಾಗಿ ಜೀವಿಸೋದು ನಾವು ನೋಡಿದ್ವಿ. ಸಭೆಯಾಗಿ ನಾವು ಪರಲೋಕ ನಿವಾಸ ಯಾವ ರೀತಿಯಾಗಿ ಜೀವಿಸಬೇಕು, ಸಭೆಯಾಗಿ ನಾವು ದೇವರ ಕುಟುಂಬಸ್ಥರಾಗಿ ಯಾವ ರೀತಿಯಾಗಿ ಜೀವಿಸಬೇಕು, ಮೂರನೇದಾಗಿ ದೇವರ ಆಲಯವಾಗಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು. ಮೊದಲನೇದಾಗಿ ದೇವರ ಒಂದು ಆಲಯ ಅಂತ ಹೇಳ್ಬೇಕಾದ್ರೆ, ಆಲಯದಲ್ಲಿ ನೀವು ಹಳೆ ಒಡಂಬಡಿಕೆ ನೋಡುವುದಾದ್ರೆ ಅಲ್ಲಿ ಕಾನ್ಸ್ಟೆಂಟ್ ಆಗಿ ವರ್ಷಿಪ್ ನಡೀತಾ ಇತ್ತು. ಏನ್ ನಡೀತಾ ಇತ್ತು? ಆರಾಧನೆ ನಡೀತಾ ಇತ್ತು. ಅದು ಮಾತ್ರ ಅಲ್ಲೇ ಅವ್ರು ಬಲಿ ಕೊಡ್ತಾ ಇದ್ರು. ಅಲ್ಲೇ ಅವರು ನ್ಯಾಯ ಪ್ರಮಾಣವನ್ನ ನೋಡುವುದಾದ್ರೆ ಒಂದು ಲಾ ಅಂತ ಹೇಳ್ತೀವಲ್ಲ, ಅದನ್ನ ಅಲ್ಲಿ ಬೋಧನೆ ಮಾಡ್ತಾ ಇದ್ರು. ಈ ಎಲ್ಲಾ ಕಾರ್ಯಗಳನ್ನ ಅಲ್ಲಿ ಆಲಯದಲ್ಲಿ ಮಾಡ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲಿ ಆಲಯ ಅಂತ ಬರ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ಬೇಕಂತ ಇಬ್ರಿಯ 13, 15, 16 ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 15, 16 ವಚನ ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಇಲ್ಲಿ ನಾವು ಆಲಯವಾಗಿದ್ದೇವೆ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಎಡೆ ಬಿಡದೆ ನಾವು ಸ್ತೋತ್ರ ಯಜ್ಞವನ್ನ ಆತನಿಗೆ ಸಮರ್ಪಿಸುವವರಾಗಿರಬೇಕು. ಸಭೆ ಅಂತ ಹೇಳ್ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ನಾನು ವೈಯಕ್ತಿಕವಾಗಿ ಸಹ ಸಭೆಯಾಗಿದ್ದೇನೆ. ನಾವು ಕೂಡಿ ಬರ್ಬೇಕಾದ್ರೆ ಕಾಂಗ್ರಿಗೇಷನ್ ಆಗಿ ಸಹ ನಾವೇನಾಗಿದ್ದೇವೆ? ಸಭೆಯಾಗಿದ್ದೇವೆ. ಅವಾಗ ನಾವು ಎಡೆ ಬಿಡದೆ ಆತನಿಗೆ ಸ್ತೋತ್ರ ಯಜ್ಞವನ್ನ ಅಂದ್ರೆ ಆರಾಧನೆ ಮಾಡುವವರಾಗಿರಬೇಕು. ಅದು ಮಾತ್ರವಲ್ಲ, ಇಷ್ಟಪಡುವಂತಹ ಮತ್ತೊಂದು ಯಜ್ಞ ಏನಾಗಿದೆ ಅಂದ್ರೆ ಬಾಯಿಯಿಂದ ಆತನನ್ನ ಕರ್ತನೆ
ಪ್ರತಿಜ್ಞೆ ಮಾಡುವುದು ಅಥವಾ ಏನ್ ಮಾಡ್ತೇವೆ ನಾವು ಅರಿಕೆ ಮಾಡುವಂತದ್ದು. ಮೂರನೇ ಯಜ್ಞ ಯಾವ್ದಂತ ಇಷ್ಟ ಯೇಸಪ್ಪನಿಗೆ ಹೇಳಿ? ಪರೋಪಕಾರವನ್ನು. ಇವೆಲ್ಲವನ್ನ ನಾವು ಆತನ ಆಲಯವಾಗಿ ಮಾಡಬೇಕು. ಆತನ ಆಲಯವಾಗಿ ನೀವೆಲ್ಲವನ್ನ ಮಾಡಬೇಕೆಂಬುದೇ ನಾನು ಸಭೆಯಾಗಿ ಅಂತ ಹೇಳ್ಬೇಕಾದ್ರೆ, ನಾನು ಆಲಯವಾಗಿದ್ದೇನೆ ಅಂತ ಹೇಳ್ಬೇಕಾದ್ರೆ ನಾವು ಇದೆಲ್ಲವನ್ನ ಮಾಡಬೇಕು. ನಾವು ಇದೆಲ್ಲವನ್ನ ಇಷ್ಟು ವರ್ಷ ವಿಶ್ವಾಸಿಗಳಾಗಿ ಸಭೆಗೆ ಬರ್ತಾ ಇದ್ದೇವಲ್ಲ, ಮಾಡ್ತಾ ಇದ್ದೇವಾ? ಎಷ್ಟು ಬೇಗ ರಿಯಾಕ್ಷನ್ ಬರ್ಬೇಕಾಯ್ತು ನಿಮಗೆ? ಆರಾಧನೆ ಮಾಡ್ತಾ ಇದ್ಬಿಟ್ರಿ, ಮಾಡ್ತಾ ಇದ್ದಾನೆ. ಕರ್ತನನ್ನ ಯೇಸು ಕ್ರಿಸ್ತನನ್ನ ಕರ್ತನೆ ಆತನೆಂದು ಅರಿಕೆ ಮಾಡ್ತಾ ಇದ್ದೀರೇನ್ರಿ? ಪ್ರತಿಜ್ಞೆ ಮಾಡ್ತಾ ಇದ್ದೀರೇನ್ರಿ? ಮಾಡ್ತಾ ಇದ್ದೀರಾ? ಮೂರನೇದಾಗಿ ಪರೋಪಕಾರ ಧರ್ಮ ಮಾಡ್ತಾ ಇದ್ದೀರೇನ್ರಿ? ಮಾಡ್ತಾ ಇದ್ದಾರೆ. ನಮ್ಮ ಸಭೆ ಎಲ್ಲ ಮಾಡ್ತೀವಿ. ಎಷ್ಟು ಪ್ರೌಡ್ ಆಗಿ ಹೇಳ್ಬೇಕು. ತುಂಬಾ ವಿಚಾರ ಯಾಕ್ರಿ ಇದು ಒಂಥರ ಇದೆಯಲ್ಲ, ಆರಾಧನೆ ದೇವ್ರು ಎಷ್ಟು ಚೆನ್ನಾಗಿ ನಡ್ಸ್ಕೊಟ್ರು, ಎಷ್ಟು ಚೆನ್ನಾಗಿ ದೇವ್ರು ನಡ್ಸ್ಕೊಟ್ರು ಅಲ್ವಾ? ಹೊಸ ಎಸಿ ಆಫ್ ಮಾಡೋಣ. ಚೆನ್ನಾಗಿ ಎಸಿ ಆಫ್ ಮಾಡಿ ನೋಡಿ ಬರ್ತಿದ್ದೆ ನಿಮ್ಗೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ರಿಯಾಕ್ಷನ್ ಕೊಡಿ ಸರಿನಾ? ನಾವು ವಾಕ್ಯ ಕೊಡ್ಬೇಕಾದ್ರೆ ಒಂಥರ ನಾವೇ ಮಾತಾಡ್ತಾ ಇದ್ರೆ ಚೆನ್ನಾಗಿರ್ತಾ ಹೇಳಿ, ಚೆನ್ನಾಗಿಲ್ಲ. ನಾವು ಮಾತಾಡ್ಬೇಕಾದ್ರೆ ನೀವು ರಿಯಾಕ್ಷನ್ ಕೊಡ್ತಾ ನಮಗೂ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಗೊತ್ತಿದೆ, ನೀವು ಎಷ್ಟು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ. ಬರೀ ನಾವು ಬೋಧನೆ ಮಾಡ್ತಾ ಇದ್ರೆ ನೀವು ಕೇಳಿಸ್ಕೊಂಡು ಆಮೇಲೆ ಅಂತ ಹೋಗ್ಬಿಡ್ತಾ ಇದ್ದೀರಲ್ಲ, ಅದಕ್ಕೆ ಕಷ್ಟ. ನೀವು ಆಗಿಲ್ಲ, ನೀವು ಬದಲಾಗಿದ್ರೆ ನಾವು ಯಾರ ಇಲ್ಲ ನೋಡ್ತಾ ಇದೀವಿ ಹಾಗೆ ಕೊಡ್ಬೇಕಾದ್ರೆ ಕೇಳ್ಬೇಕಾದ್ರೆ ಬಾಯಿ ಅಂತ ಹೇಳಿದ್ರೆ ನೀವು ಹಳ್ಳಿ ಕಡೆ ಹೋಗಿ ನೋಡ್ರಿ ಏನ್ ಚೆನ್ನಾಗಿ ಹೇಳ್ತಾರೆ ಗೊತ್ತೇನ್ರಿ? ಏನ್ ಬೇಗ ರಿಯಾಕ್ಷನ್ ಕೊಡ್ತಾರೆ. 10 ಜನ ಒಂದೇ ಹೇಳ್ತಾನೆ, ಇಲ್ಲಿ ಬಾಯೇ ತೆಗ ಒಬ್ಬ ಸ್ಟೇಜು ತಪ್ಪು ಹೇಳ್ಬಿಟ್ರೆ ಬೇರೆಯವ್ರು ಏನ್ ಅನ್ಕೊಂತಾರೋ ಏನೋ ಬೇರೆಯವ್ರಿಗೆಲ್ಲ ಗೊತ್ತಿರಲಿ, ಯಾರಿಗೂ ಏನ್ ಗೊತ್ತಾನು ಇನ್ಕ್ಲೂಡಿಂಗ್ ನನ್ನ ಎಲ್ರಿಗೂ ಏನು ಗೊತ್ತಿರಲಿಲ್ಲ. ಏಸಪ್ಪನ ಒಬ್ಬನೇ ಎಲ್ಲ ಗೊತ್ತಿಲ್ಲ. ಆತನೇ ಈ ಸಭೆಯ ಶಿರಸ್ಸು, ಯಜಮಾನ. ಆತನೊಬ್ಬನೇ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಏನ್ ಗೊತ್ತು ಅದನ್ನ ಬಾಯಿ ತೆಗೆದು ಹೇಳಿ, ಆಗ್ತಾ ನಮ್ಗೆ ಗೊತ್ತಾಗೋದು. ಈ ವಚನ ಓದಿಕೋಣ. 1 ಕೊರಿಂಥ 10:31. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10:31. ಈಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿ. ದೇವರ ಘನತೆಗಾಗಿ ಮಾಡಿರಿ. ನಾವು ಸಭೆಯಾಗಿ ದೇವರ ಆಲಯವಾಗಿದ್ದೇವೆಂದ್ರೆ ನಾವೆಲ್ಲವನ್ನ ಆತನ ಮಹಿಮೆಗೋಸ್ಕರವಾಗಿಯೇ ಮಾಡಬೇಕು. ಸಭೆ ಏನ್ ಮಾಡಿ ಸಹ ಆತನ ಮಹಿಮೆಗೋಸ್ಕರೇ ಮಾಡ್ಬೇಕು. ಅರ್ಥ ಆಗತ್ತಲ್ವಾ? ಏನೋ ಒಂದು ಫಂಕ್ಷನ್ ಮಾಡ್ತೀವಿ, ಏನೋ ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಏನೇ ಮಾಡಿದ್ರು ಸಹ ಆತನ ಮಹಿಮೆಗೋಸ್ಕರ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಕೇಳೋದು ಆ ಒಂದು ಸಿಸ್ಟಮ್ ಅಲ್ಲಿ ಒಂದು ಆರ್ಗನೈಸ್ ಆಗಿ ಅಲ್ವಾ? ನಾನು ತುಂಬಾ ದೇವರಿಗೆ ಸ್ತೋತ್ರ ಅಂದ್ರೆ ಜೇಕಬನ್ನ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಆ ಸಿಸ್ಟಮ್ ಆಗಿ ಮಾಡ್ಬೇಕು. ಏನೋ ನಾನು ಕೊರಿಂಥ ಸಭೆ ಪೌಲ ಬೈತಾನ ಅವ್ರು, ನಿಮ್ಗೆ ಗೊತ್ತಿರ್ಬೋದು. ಫಸ್ಟ್ ಕೊರಿಂಥದಲ್ಲಿ ಪೌಲ ಬೈತಾನ ಅವ್ರನ್ನ. ಯಾಕಂದ್ರೆ ಅವ್ರು ಹೆಂಗಂದ್ರೆ ಇದ್ರು ವಿಶ್ವಾಸಿಗಳು ಬಂದು ತನ್ನಾಗಿದ್ದವ್ರು ತಿನ್ಬಿಟ್ಟಾದ್ರೆ ಏನೋ ಕೊಡ್ತಾನೆ ಇರಲಿಲ್ಲ. ಆ ರೀತಿಯಾಗಲ್ಲ, ಒಂದು ಸಿಸ್ಟಮ್ ಆಗಿ ಬರ್ಬೇಕು. ಅದನ್ನೇ ಅಲ್ಲಿ ಹೇಳ್ತಾನೆ, ಏನೇ ನೀವು ಮಾಡುದು ದೇವರ ಮಹಿಮೆಗೋಸ್ಕರ ಮಾಡ್ಬೇಕು. ನಾವು ಆಲಯವಾಗಿದ್ದೇವೆ ಅಂದ್ರೆ ಆತನ ಮಹಿಮೆಗೋಸ್ಕರನೇ ನಾವೆಲ್ಲವನ್ನ ಮಾಡುವವರಾಗಿರ್ಬೇಕು. ಎರಡನೇದಾಗಿ, ನಾವು ದೇವರ ಒಂದು ಆಲಯವಾಗಿದ್ದೇವೆ ಅಂದ್ರೆ ನಾವು ಬಹಳ ಗಂಭೀರವಾಗಿ ಕೇರ್ಫುಲ್ ಆಗಿ ದೇವರಿಗೆ ಮಹಿಮೆ ತರುವಂತೆ, ದೇವರ ಮೆಚ್ಚುವಂತೆ ಜೀವನ ಮಾಡ್ಬೇಕು. ಹಾಲೆಲೂಯಾ. ಒಬ್ರು ವಾಚ್ಮನ್ ನೀ ಅಂತ ಇದ್ದಾರೆ. ಅವ್ರ ಬುಕ್ಕಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಜೋಬಲ್ಲಿ, ಓಕೆನಾ, ನಮ್ಮ ಜೋಬಿಲ್ಲ ನಮ್ಗೆ ಪರ್ಸ್ ಇದೆ, ಓಕೆನಾ. ಒಂದು ವ್ಯಾನಿಟಿ ಪರ್ಸ್ ಅಲ್ಲಿ ಇವತ್ತು ನನ್ನ 500 ರೂಪಾಯಿ ಇದೆ ಅನ್ಕೊಳ್ಳಿ. ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ, ಅಯ್ಯೋ 500 ರೂಪಾಯಿ ಕಲ್ದೋಗ್ಬಿಡ್ತಾ ಗಟ್ಟಾಗಿ ಇಟ್ಕೊಂಡು ಹೋಗ್ತೀನಿ ಅಂದ್ರೆ ಕೇರ್ಲೆಸ್ ಆಗಿ ಹೋಗ್ತೀನಿ ತಾನೆ? ಹೋಗ್ತೀನಿ ಅಲ್ವಾ? ಅಲೋ ಸರಿನಾ? ತಾನೆ? ಕೇರ್ಲೆಸ್ ಆಗಿ ಹೋಗ್ತೀನಿ. ಅದೇ ನಮ್ದು 2 ಲಕ್ಷ ಇದೆ ಎಷ್ಟು ಕೇರ್ಫುಲ್ ಆಗಿ ಹೋಗ್ತಿರ್ತಾನೆ. ಹತ್ರ ಇಟ್ಕೊಂಡ್ಬಿಡ್ತೀನಿ, ಬೇರೆ ಗೊತ್ತಾಗ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇವು ಅದೇ ರೀತಿಯಾಗಿ ಅಮೂಲ್ಯವಾದಂತಹ ಬೆಳೆ ಕಟ್ಟಲಾರದಂತ ಯೇಸು ಕ್ರಿಸ್ತ ನಮ್ಮೊಂದಿಗಿದ್ದಾನೆ ಅಂದ್ರೆ ನಾವು ಎಷ್ಟು ಕೇರ್ಫುಲ್ ಆಗಿ ನಡಿಬೇಕು. ಪ್ರೇಯರ್ ಹಾಲೆಲೂಯಾ. ನಾವೆಲ್ಲ ಎಷ್ಟು ಸರಿಯಾಗಿ ನಡೀತೀವಲ್ಲ. ನಾವ್ ಎಷ್ಟು ಕಳ್ಕೊಳ್ಳಲ್ಲ, ಅದೇ ದುಡ್ಡಲ್ಲ, ಆದ್ರೂ ಸಹ ಆತನು ಎಷ್ಟು ನಮ್ಗೆ ಅಮೂಲ್ಯವಾದವನು, ಎಷ್ಟು
ಗಂಭೀರವಾಗಿ, ಎಷ್ಟು ಕೇರ್ಫುಲ್ ಆಗಿ ನಾವು ಜೀವನ ನಡೆಸಬೇಕು. ನನಗೆ ಕೊಟ್ಟಿರುವಂತ ರಕ್ಷಣೆ ಕಳ್ಕೊಂಡ್ಬಿಡ್ತೀನೇನೋ ನಾನು ಬೈದಿಲ್ಲ. ಅದಕ್ಕೆ ದೇವವಾಕ್ಯ ಹೇಳ್ತಾರಲ್ಲ, ದೇವವಾಕ್ಯ ಹೇಳ್ತದೆ, ನೀನು ನಿಂತಿದ್ದೀನ ಅಂತ ಅನ್ಕೊಂಡು ಬೇದಂತೆ ಎಚ್ಚರಿಕೆ ಇದೆ. ನಾವು ಎಚ್ಚರಿಕೆಯ ಜೀವನ ಮಾಡಿದ್ದೇವೆ, ನಾವು ಆಲಯವಾಗಿದ್ದೇವೆ, ದೇವರ ಆಲಯವಾಗಿದ್ದೇವೆ ಅಂದ್ರೆ ಎರಡನೇದಾಗಿ ನಾನು ಎಚ್ಚರಿಕೆಯಿಂದ ದೇವರಿಗೆ ಮಹಿಮೆ ತರುವಂತೆ, ದೇವರಿಗೆ ಗೌರವ ತರುವಂತೆ ಜೀವನ ಮಾಡಬೇಕು. ಮೂರನೇದಾಗಿ ನಾವು ದೇವರ ಆಲಯವಾಗಿದೆ ಅಂದ್ರೆ ಏನನ್ನ ನಾವು ಅಭ್ಯಾಸ ಮಾಡಬೇಕಂದ್ರೆ ಪರಿಶುದ್ಧತೆಯನ್ನ. ಎಲ್ರು ಹೇಳಿ, ನೀವು ಹಳೆ ಒಡಂಬಡಿಕೆಯಲ್ಲಿ ಅನ್ಕೊಂಡೆ ಆಗಿಲ್ಲ. ಹಳೆ ಒಡಂಬಡಿಕೆ ನೋಡುವುದ ದೇವಾಲಯದಲ್ಲಿ ಅವರು ಎಲ್ಲವನ್ನ ಶುದ್ಧಿ ಮಾಡ್ತಾ ಇದ್ರು, ತೊಳೆದು ಇಡ್ತಾ ಇದ್ರು. ಪಾತ್ರೆ ಆಗಿರ್ಬಹುದು, ಒಂದು ತಟ್ಟೆ ಆಗಿರ್ಬಹುದು, ಎಲ್ಲವನ್ನ ಅವ್ರು ತೊಳೆದು ಶುದ್ಧಿ ಮಾಡಿನೇ ಉಪಯೋಗಿಸ್ತಾ ಇದ್ರು. ಅದೇ ದೇವರಿಂದ ಅವ್ರು ಪಡೆದುಕೊಂಡಂತ ಒಂದು ಕಟ್ಟಳೆ ಆಗಿತ್ತು. ಅದು ಅವರು ಶುದ್ಧಿ ಮಾಡಿ ಅಥವಾ ಶುದ್ಧ ಮಾಡಿನೇ ಅವರು ಅದನ್ನ ಮಾಡ್ತಾ ಇದ್ರು. ಆದ್ರೆ ಈಗ ನಾವು ಪರ್ಸನಲ್ ಆಗಿ, ನಾನು ವೈಯಕ್ತಿಕವಾಗಿ ಆಲಯವಾಗಿದ್ದೇನೆ, ಸಭೆಯಾಗಿ ಕೂಡಿ ಬರ್ಬೇಕಾದ್ರೆ ಆಲಯವಾಗಿದ್ದೇನೆ ಅಂದ್ರೆ ನಾನು ಎಷ್ಟು ಪರಿಶುದ್ಧವಾಗಿರ್ಬೇಕು. ಹಾಲೆಲೂಯಾ. ಅವರು ದೇವರಿಗೆ ಅರ್ಪಿಸುವಂತ ವಸ್ತುಗಳನ್ನ ಅಷ್ಟು ಪರಿಶುದ್ಧ ಮಾಡ್ಬೇಕಾದ್ರೆ ನನ್ನಲ್ಲಿಯೇ ಪರಿಶುದ್ಧಾತ್ಮ ಜೀವಿಸ್ತಾನಲ್ಲ, ನಾನೇ ದೇವಾಲಯವಾಗಿದ್ದೇನಲ್ಲ, ನಾನು ಎಷ್ಟು ಶುದ್ಧವಾಗಿರ್ಬೇಕು. ಹಾಲೆಲೂಯಾ. ಈ ಒಂದು ವಚನವನ್ನ ಎಲ್ಲರೂ ಬಾಯಾಟ್ ಮಾಡ್ಕೋಬೇಕು, ನಿಮ್ ಮನಸ್ಸಲ್ಲಿ ಇರ್ಲೇಬೇಕು. 1 ಥೆಸಲೋನಿಕ 5:27 ಓದು. Everyone of us did. ಎಲ್ಲರೂ ಓದೋಣ. 1 ಥೆಸಲೋನಿಕ 5:27. 1 Thessalonians 5:22. ಎಲ್ಲರೂ ತೆಗೆದುಕೊಳ್ಳಿ. ಓದನಾ? ಸಕಲ ವಿಧವಾದ ಓದೆಲ್ರು. ನಾನು ಆಲಯವಾಗಿದ್ದೇನೆ, ಪರಿಶುದ್ಧವಾಗಿರ್ಬೇಕಂದ್ರೆ ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಬೇಕು. ಕೆಟ್ಟತನ ಮಾಡ್ಮೇಲೆ ದೂರವಾಗಿರೋದು, ಮಾಡಕ್ ಮುಂಚೆನೆ ದೂರವಾಗಿರ್ಬೇಕು. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದನ್ನ ವಿವೇಚಿಸ್ಕೊಳ್ಬೇಕು. ಅದಕ್ಕೋಸ್ಕರ ಸತ್ಯವೇದ ಓದ್ಬೇಕು. ಹಾಲೆಲೂಯಾ. ದೇವ್ರ ವಾಕ್ಯ ಎಷ್ಟು ಸುಂದರವಾಗಿ ನಮ್ಮ ಹತ್ರ ಮಾತಾಡ್ತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಆ ಕೆಟ್ಟತನಕ್ಕೆ ನಾವು ದೂರವಾಗಿರ್ಬೇಕು. ಡೋಂಟ್ ಎಕ್ಸ್ಪೆರಿಮೆಂಟ್. ಓಕೆನಾ? ಎಕ್ಸ್ಪೆರಿಮೆಂಟ್ ಮಾಡಬೇಡ. ನೋಡಿ, ಕೆಲ ಯವನಸ್ಥ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡ್ತಾರ. ಅದೇನು ಹೇಳೋದು ಅಪ್ಪ ಅಮ್ಮ, ಅದೇನು ಬೈಬಲ್ ಹೇಳೋದು ಮಾಡಬಾರ್ದು ಅಂತ ನಾನು ಮಾಡಿ ನೋಡ್ತೀನಿ. ಅದು ಅಲ್ಲಿ ಕೊಳಚೆ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಬಿದ್ದೇನೆ ಗೊತ್ತಾಗೋದು ಅಂದ್ರೆ ಅವನಿಂದ ಮುಟ್ಟಾಣಿಲಿ ಹೋಗ್ತಾರೆ ಯಾರಿಗ ಅಲ್ವೇನ್ರಿ? ಹಂಗೆ ದೇವವಾಕ್ಯ ಹೇಳ್ತಾರೆ, ಕೆಟ್ಟದು ಅಂತ ಗೊತ್ತಾದ್ಮೇಲೆ ದೂರವಾಗಿರ್ಬೇಕು. ಅದಕ್ಕೆ ಹೋಗ್ಬೋದು ಚೆನ್ನಾಗಿ ಡೋಂಟ್ ಫ್ಲರ್ಟ್ ವಿತ್ ಡೆವಲ್ ಅಂತಾರೆ. ಸೈತಾನೊಂದಿಗೆ ನೀನು ಆಟ ಆಡ್ಬೇಡ, ಬೇಡ ಪ್ರಿಯ. ಗೊತ್ತಾದ್ಮೇಲೆ ದೂರ ಇರ್ಬೇಕು. ಯೇಸು ಕ್ರಿಸ್ತನು ಒಂದ್ಸರಿ ಆಲಯಕ್ಕೆ ಬಂದು, ಗೊತ್ತಲ್ವಾ ನಿಮ್ಗೆ? ಆಲಯಕ್ಕೆ ಬಂದು ಆಲಯ ಎಲ್ಲ ಮಾಡ್ತಾ ವ್ಯಾಪಾರಸ್ಥರು ಏನ್ ಮಾಡಿದ್ರು? ಕೋಡೆ ತಕ್ಕೊಂಡು ಎಲ್ಲಾರು ಓಡಿಸಿದ್ರು. ಝೀಲ್ ಫಾರ್ ಹಿಸ್ ಫಾದರ್ಸ್ ಹೌಸ್. ಆತನಿಗೆ ಆ ಒಂದು ದೇವಾಲಯದ ಮೇಲೆ, ತನ್ನ ತಂದೆಯ ಮನೆಯ ಮೇಲೆ ಏನಿತ್ತಂತೆ? ವೈರಾಗ್ಯವಿತ್ತು. ಅದು ನಮಗೂ ಇರ್ಬೇಕು. ನಾನು ಸರಿಯಾಗಿ ಕೂಡ ವೈರಾಗ್ಯ ಇರಬೇಕು. ನಾನು ಯೇಸು ಕ್ರಿಸ್ತನ ಆಲಯವಾಗಿದ್ದೇನೆ, ಪರಿಶುದ್ಧವಾಗಿರ್ಬೇಕು ಅಂತ. ಅದೇ ರೀತಿಯಾಗಿ ನಾವು ಕೂಡಿ ಬರುವಂತ ಈ ಸಭೆಯಲ್ಲಿ ಸಹ ಅದಿರ್ಬೇಕು. ನಾವೇನಾಗಿದ್ದೇವೆ? ಪರಿಶುದ್ಧ ಜನಾಂಗವಾಗಿದ್ದೇವೆ. ನಾನು ಒಂದು ಸಭೆಯ ಮೇಲೆ ವೈರಾಗ್ಯ ಇರಬೇಕು. ಅದು ಬಿಟ್ಟು ಮುಂದೆ ನೀವು ನೋಡುವುದಾದ್ರೆ 20 ಮತ್ತು 21ನೇ ವಚನದಲ್ಲಿ, 22ನೇ ವಚನ ನೋಡಬೇಕಲ್ಲ, 20, 21ನೇ ವಚನ ನೋಡುವುದಾದ್ರೆ ಇದು ಮತ್ತೆ 3 ಕಾರ್ಯವನ್ನ ಪೌಲ ಮಾತಾಡ್ತಾನೆ. ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಇಲ್ಲಿ ಈ ಒಂದು ವಾಕ್ಯಕ್ಕೆ ಒಂದು ಕಾಂಟ್ರವರ್ಸಿ ಇದೆ, ಅಂದ್ರೆ ಒಂದು ಕೆಲವು ವ್ಯತ್ಯಾಸಗಳಿವೆ. ಏನಂದ್ರೆ ಅಲ್ಲೇನಾಗ್ತದೆ? ಅಪೊಸ್ತಲರು ಮತ್ತೆ ಪ್ರವಾದಿಗಳು. ಈ ಪ್ರವಾದಿಗಳು ಅನ್ನೋದು ಹಳೆ ಒಡಂಬಡಿಕೆ ತಾನೇ ಬರೋದು, ಗೊತ್ತಲ್ವಾ? ಅದಕ್ಕೆ ಪ್ರವಾದಿಗಳು ಹೇಳ್ತಾರಲ್ಲ ಅಂತ ಇಲ್ಲಿ ಕೆಲವರು ಹೇಳ್ತಾರೆ ಹಳೆ ಒಡಂಬಡಿಕೆ ಬಗ್ಗೆ ಹೇಳ್ತಾರೆ ಪೌಳ ಅಂತ. ಅಲ್ಲ ಪ್ರಿಯ, ಹೊಸ ಒಡಂಬಡಿಕೆಯಲ್ಲೇ ಪೌಳ ಹೇಳ್ತಾರೆ. ಅಪೊಸ್ತಲ ಮತ್ತು ಪ್ರವಾದಿಗಳ ಬೋಧನೆ ಮೇಲೆ ಸಭೆ ಕಟ್ಟಲ್ಪಡ್ಬೇಕು. ಯಾರ ಬೋಧನೆ ಮೇಲೆ? ಅಪೊಸ್ತಲರ ಪ್ರವಾದಿಗಳ ಬೋಧನೆ ಮೇಲೆ ಈ ಒಂದು ಆಲಯ ಸಭೆ ಕಟ್ಟಲ್ಪಡಬೇಕು. ಎಫೆಸ 2:20 ಹೇಳ್ತಾರೆ, ದ ಫೌಂಡೇಶನ್ ಆಫ್ ದ ಅಪೋಸ್ಟಲ್ಸ್ ಅಂಡ್ ಪ್ರಾಫಿಟ್ಸ್. ಅದನ್ನ ನಾವು ನೋಡ್ತೇವಲ್ಲ. ಇಲ್ಲಿ ಆ ಒಂದು ಪ್ರವಾದಿಗಳು ಹೊಸ ಒಡಂಬಡಿಕೆಯವರೇ ಅಂತ ಹೇಳೋದಕ್ಕೆ ಈ ವಾಕ್ಯ ಓದ್ಕೊಳ್ಳೋಣ. ಎಫೆಸ 3:4-5 ಓದಿ. ಎಫಿಷಿಯನ್ಸ್ ಚಾಪ್ಟರ್ 3 verse 4-5. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು
ನನಗಿರುವ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮೆಯಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅಪೊಸ್ತಲರ ಪುಸ್ತಕ ಓದಿ ನೋಡುವುದಾದ್ರೆ ನೀವು ಅಲ್ಲಿ ಪ್ರವಾದಿಗಳು ಸಹ ಮಾತಾಡ್ತಾರೆ. ಅಗಬೆಸ್ ಅಂತ ಒಬ್ಬ ಪ್ರವಾದಿ ಸಹ ಇದ್ದ. ಅವ್ರ ಪ್ರವಾದಿಗಳು ಸಹ ಇದ್ರು ಆ ಕಾಲದಲ್ಲಿ, ಆ ಒಂದು ಆದಿಸಭೆಯಲ್ಲಿ. ಅದನ್ನೇ ಪೌಲ ಹೇಳ್ತಾನೆ, ಅವರು ಕೊಡುವಂತಹ ಬೋಧನೆ ಮೇಲೆ ಸಭೆ ಕಟ್ಟಲ್ಪಟ್ಟಿದೆ, ನಾವುಗಳು ಕಟ್ಟಲ್ಪಟ್ಟಿದ್ದೇವೆ, ಅಥವಾ ಈ ಸಭೆ ಅನ್ನೋದು ಕಟ್ಟಲ್ಪಟ್ಟಿದೆ ಎಂದು. ಅವಾಗ ಅವರ ಆ ಒಂದು ಬೋಧನೆಗಳು ಅಂತ ಹೇಳ್ಬೇಕಾದ್ರೆ ನಾವಲ್ಲಿ ನೋಡ್ತೇವೆ, ಅಪೊಸ್ತಲರು ಯಾರಾಗಿದ್ರು ಅಂದ್ರೆ ಯೇಸು ಕ್ರಿಸ್ತನನ್ನ ಕಣ್ಣಾರೆ ಕಂಡಂತವರು. ಎಷ್ಟು ಜನ ಅಪೊಸ್ತಲರಿದ್ರು? ಜೋರಾಗಿ 12 ಜನ ಅಪೊಸ್ತಲರಿದ್ರು. ಅವ್ರ ಜೊತೆ ಪೌಲ ಸಹ ಸೇರಿಕೊಂಡಿದ್ದ. ಅವರು ಕೊಟ್ಟಂತ ಒಂದು ಅಪೊಸ್ತಲರ ಕೃತ್ಯ ನೋಡ್ತೇವೆ, ಆ ಬೋಧನೆಯಲ್ಲಿಯೇ ಸಭೆ ಬೆಳೆದಿದ್ದು ಪ್ರಿಯರೇ. ಆ ಬೋಧನೆಯೇ ಅವರಿಗೆ ಒಂದು ಅಡಿಪಾಯವಾಗಿತ್ತು. ಅದಕ್ಕೋಸ್ಕರ ಈಗೂ ಸಹ ನಾವು ಅದೇ ಹೇಳೋದು, ಸತ್ಯವೇದವೇ ನಮ್ಮ ಒಂದು ಆತ್ಮಿಕ ಜೀವಿತಕ್ಕೆ ಸಭೆಗೆ ಏನಾಗಿರ್ಬೇಕು? ಅಡಿಪಾಯವಾಗಿರ್ಬೇಕು, ಒಂದು ಫೌಂಡೇಶನ್ ಆಗಿರ್ಬೇಕು. ಅದು ಬಿಟ್ಟು ಬೇರೆ ಯಾವ್ದು ಆಗಿರ್ಬಾರ್ದು ಪ್ರಿಯರೇ. ಯಾವ ಪ್ರವಾದನೆ ಆಗಿರ್ಬಾರ್ದು, ಯಾವ ಅದ್ಭುತ ಕಾರ್ಯಗಳಾಗಿರ್ಬಾರ್ದು, ಯಾವ ಒಂದು ಮಾತ್ ಕಾರ್ಯಗಳಾಗಿರ್ಬಾರ್ದು, ಯಾವ ಒಂದು ಬೇರೆ ಬೇರೆ ಬೋಧನೆಗಳಾಗಿರ್ಬಾರ್ದು. ಬೈಬಲ್ ಈಸ್ ಅ ಫೌಂಡೇಶನ್ ಫಾರ್ ಅವರ್ ಸ್ಪಿರಿಚುವಲ್ ಲೈಫ್. ಸತ್ಯವೇದವೇ, ಅದು ಬಿಟ್ಟು ಆಲ್ಟರ್ನೇಟಿವ್ ಇಲ್ಲ. ತಿಳ್ಕೊಳ್ಳೇಬೇಡಿ, ಬೇರೆ ಯಾವುದಿಲ್ಲ ಪ್ರಿಯರೇ. ಯಾರೇ ಬೋಧನೆ ಮಾಡಿ, ಎಷ್ಟು ದೊಡ್ಡ ಸೇವಕ ಬೋಧನೆ ಮಾಡಿದ್ರು ಈ ಒಂದು ಸಭೆ ಈ ಒಂದು ವಾಕ್ಯದ ಇಲ್ಲ ಅಂದ್ರೆ ಆ ಬೋಧನೆ ತಪ್ಪೇ. ಆಮೇಲೆ ಎರಡನೇದಾಗಿ ನಾವಲ್ಲಿ ನೋಡ್ಬಲ್ಲ, ಅಪೊಸ್ತಲರು ಮತ್ತು ಪ್ರವಾದಿಗಳ ಆ ಒಂದು ಟೀಚಿಂಗ್ ಮೇಲೆ ಆ ಒಂದು ಸಭೆ ಕಟ್ಟಲ್ಪಟ್ಟಿದೆ, ಅಂದ್ರೆ ಅದು ಕಟ್ಟಲ್ಪಡ್ತಾ ಇದೆ. ಈ ಒಂದು ವಿಷಯದಲ್ಲಿ ನಾವು ಮತ್ತೊಂದು ಅರ್ಥ ಮಾಡ್ಕೋಬೇಕು. ನಾವು ವಿಶ್ವಾಸಿಗಳಾಗಿ ಎಷ್ಟು ಜನ ನೀವು ಬೇರೆ ವಾಕ್ಯಗಳನ್ನು ಸಹ ಕೇಳ್ತೀರಿ, ಅದ್ರ ತಪ್ಪಲ್ಲ, ಓಕೆನಾ? ಬೇರೆಯವ್ರು ಕೊಡೋದು ಪ್ರೀಚಿಂಗ್ ಸಹ ಕೇಳ್ತಿರ್ತಾರೆ. ನಾವು ಯಾತಕ್ಕೋಸ್ಕರವಾಗಿ ಇನ್ನು ನಾವು ಅಧಿಕವಾಗಿ ದೇವರು ಬೆಳಿಬೇಕು ಅಥವಾ ಆತ್ಮಿಕವಾಗಿ ನಾವು ಉಜ್ಜೀವನಗೊಳ್ಬೇಕು ಅನ್ನೋ ತಪ್ಪಲ್ಲ, ಓಕೆನಾ? ಆದರೆ ಆ ವಾಕ್ಯ ಕೊಡ್ಬೇಕಾದ್ರೆ ಅದು ಸರಿಯಾಗಿದ್ಯಾ ತಪ್ಪಾಗಿದ್ಯಾ, ಸರಿಯಾದದನ್ನ ಕೊಡ್ತಾ ಇದ್ದಾರ ತಿಳ್ಕೊಂಡೇ ನಾವು ಕೇಳಬೇಕು ಪ್ರಿಯರೇ. ಹಾಲೆಲೂಯಾ. ಸ್ವಲ್ಪ ತಪ್ಪಂದ್ರು ನೀವು ನಂಬೋದೇ ಇಲ್ಲ ಪ್ರಿಯರೇ. ಕೂದಲು ಎಷ್ಟು ಇದಾಗಿದೆ ಅಲ್ವಾ? ಆ ಕೂದಲಷ್ಟು ವ್ಯತ್ಯಾಸ ಸಹಿತ ನಮ್ಮನ್ನ ವಂಚಿಸ್ಬಿಡ್ತಾನೆ. ಚೆನ್ನಾಗಿ ಬೋಧನೆ ಕೊಡ್ತಾ ಇರ್ತಾರೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸಭೆಯಲ್ಲೇ ನಡೆದು ಒಂದ್ಸಾರಿ ಒಬ್ಬ ಸಹಪಾಲಕರು ಒಬ್ಬ ಪ್ರೀಚರ್ ಬಂದು ಪ್ರೀಚ್ ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಪ್ರೀಚ್ ಮಾಡೋದು ಗೊತ್ತಾ? ತುಂಬಾ ಚೆನ್ನಾಗಿ ಪ್ರೀಚ್ ಮಾಡು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದ್ರೆ ಆ ವಾಕ್ಯಗಳನ್ನ ತುಂಬಾ ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡು, ಎಲ್ಲ ಮಾಡು. ಆಮೇಲೆ ನೋಡ್ರೆ ಅವ್ರು ಬರೀ ಎಲ್ಲಿಂದ ಗೊತ್ತಾ? ಓನ್ಲಿ ಜೀಸಸ್. ಯಾಕೆ ಹೇಳಿ? ನಾನ್ ಹೇಳ್ತೀನಿ ಪ್ರಿಯರೇ, ನಾನೇ ಅನ್ಕೊಂಡ್ಬಿಟ್ಟೆ ಎಷ್ಟು ಚೆನ್ನಾಗಿ ಮೆಸೇಜ್ ಕೊಡ್ತಾನ ಅಯ್ಯಪ್ಪ ಅಂತ. ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಅಯ್ಯಪ್ಪ ಓನ್ಲಿ ಜೀಸಸ್ ಸೇರಿದವರು. ಅದಕ್ಕೆ ಆ ಮನುಷ್ಯ, ಆ ಒಂದು ಸೇವಕರು ಗಂಡಸರನ್ನ ಬೈದಿದ್ದೆ, ಹೆಂಗಸರನ್ನ ಹೊಗಳಿದ್ದೆ. ಇವತ್ತಿಗೂ ನನ್ನ ಅಕ್ಕ ಇದೆ, ಜೈಲೋಗಿ ನೋಡಿಬೇಕಂದ್ರೆ 400 ಜನ ಖೈದಿಗಳು ಗಂಡಸಿರ್ತಾರೆ, ಅದು 10 ಜನ ಹೆಂಗಸಿರ್ತಾರೆ ಅಂತ ನಾನು ಅನ್ಕೊಂಡು ಅವ್ರನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ಯಾಕೆ ಹೇಳ್ತೇನೆ? ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಬೇಕು. ನಾವು ಜೀವಿಸ್ತಾ ಇರುವಂತ ಕೊನೆ ದಿನಗಳಲ್ಲಿ ವಿ ಆರ್ ಇನ್ ದ ಎಂಡ್ ಟೈಮ್ಸ್. ಸೈತಾನ ತುಂಬಾ ಮೋಸ ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲೂ ವಿಶ್ವಾಸಿಗಳನ್ನ ಮೋಸ ಮಾಡ್ತಾನೆ. ಅದಕ್ಕೋಸ್ಕರನೇ ವಾಕ್ಯ ಕೇಳಬೇಕಾದ್ರೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ವೆಲ್ ನಾನ್ ಚರ್ಚಸ್, ತುಂಬಾ ಚೆನ್ನಾಗಿರುವಂತಹ ಸಭೆಗಳಲ್ಲಿ ಪ್ರವಾದಿಗಳು ಬಂದು ಮಾಡ್ತಾ ಇದ್ದಾರೆ. ಈ ವರ್ಷದಲ್ಲಿ ನಿಮ್ಮ ಸಭೆಯಲ್ಲಿ ಏರೋಪ್ಲೇನ್ ಬರುತ್ತೆ ಅಂತ ಹೇಳಿದ್ರು ಪ್ರವಾದಿ ಬಂದು. ಎರಡು ಎಷ್ಟು ಖುಷಿಯಾಗಿ ಜೋರ ತಪ್ಪಾಯ್ತು. ಯಾಕಂದ್ರೆ ಆಲ್ರೆಡಿ ಅವ್ರದ್ದು ಎಲ್ಲಾ ತರಹದ ಕಾರ್ಗಳಿವೆ. ಮೋಸ್ಟ್ಲಿ ಆ ಪ್ರವಾದಿ ನೋಡಿರ್ಬೇಕು, ಕಾರ್ ಹೇಳಿದ್ರೆ ನಂಬರ್ ಅಂತ ಏರೋಪ್ಲೇನ್ ಅಂತ. ದಯವಿಟ್ಟು ಪ್ರಿಯ, ಲೋಕದ ಐಶ್ವರ್ಯ, ಲೋಕದ ಜೀವಿತ ಅಷ್ಟು ಚೆನ್ನಾಗಿರ್ತದೆ, ಇಷ್ಟು ಚೆನ್ನಾಗಿರ್ತದೆ ದೇವರ ಆತ್ಮ ಹೇಳಿ ಬಂದಿರೋದು. ಆಮೇಲೆ ಆದ್ರೆ ಏಸಪ್ಪ ನಮಗೆ ಕೊಟ್ಟೇ ಕೊಡ್ತಾನೆ. ದೇವವಾಕ್ಯ ಎಷ್ಟು ಸುಂದರವಾಗಿ ಹೇಳ್ತಾರಲ್ವಾ? ಮೊದಲು ದೇವ ರಾಜ್ಯ ನೀತಿಯ ನೀನು ತವಕ ಪಡುವುದಾದ್ರೆ
ಎಲ್ಲ ನಿನ್ನಿಂದ ಬರ್ತದೆ. ಅದಕ್ಕೋಸ್ಕರ ಅದು ಪ್ರವಾದನೆ ಬೇಡ. ಪ್ರವಾದನೆ ಬೇಕಾಗಿದೆ ಅದಕ್ಕೋಸ್ಕರವಾಗಿ, ನನ್ನ ಆತ್ಮಕ್ಕೋಸ್ಕರವಾಗಿ ಪ್ರಿಯ, ನನ್ನ ಆತ್ಮ ಕಟ್ಟುವಂತೆ, ನನ್ನ ಆತ್ಮವನ್ನು ಸರಿ ಮಾಡುವಂತೆ ಬರುವಂತಹ ಪ್ರವಾದನೆಗಳು ನಾವು ಕೇಳಬೇಕು. ಐ ಆಮ್ ನಾಟ್ ಅಗೇನ್ಸ್ಟ್ ಪ್ರಾಫೆಸಿ. ಅದೇ ಸರಿಯಾದದನ್ನ ಕೇಳಿ ಪ್ರಿಯ, ದಯವಿಟ್ಟು ಸರಿಯಾದ ವಾಕ್ಯಗಳನ್ನ ಕೇಳಿ, ಆ ವಾಕ್ಯದ ಮೇಲೆ ಬೆಳೆಯಲಿಕ್ಕೆ ಆಸೆ ಪಡಿ. ಯಾರೋ ಏನಾದ್ರು ABC ಅಂತ ಕೇಳೋದಲ್ಲ. ವಾಕ್ಯ ನಮ್ಗೆ ಗೊತ್ತಿಲ್ಲ. ಅನೇಕ ನಾವು ಹೆಂಗಿದೀವಿ ಗೊತ್ತಾ? ಡೋಂಟ್ ಮಿಸ್ಟೇಕ್ ಮೀ. ನಾವು ಅನೇಕ ಹೆಂಗಿದೀವಿ ಗೊತ್ತಾ? ನಮ್ಗೆ ಬೈಯೋದಕ್ಕಾಗಲ್ಲ. ಹೇಗೆ ಕೇಳ್ಸ್ಕೊಂಡ್ಬಿಡ್ತೀವಿ ನಾವು. ದಿನ ಎಲ್ಲ ಮುಗ್ದೋಯ್ತು. ಎಷ್ಟು ಚೆನ್ನಾಗಿ ದೇವ್ರ ವಾಕ್ಯ ಕೇಳ್ಸ್ಕೊಂಡ್ಬಿಟ್ಟಿದ್ದೀರಲ್ಲ, ಸಾಕು, ಆ ದಿನ ಕೊಟ್ಟ ಮುಗ್ದೋಯ್ತು. ತಪ್ಪು ಪ್ರಿಯ, ತಪ್ಪದು. ನೀವೇ ಒಂದೇ ಒಂದು, ನಾನು ಯಾವಾಗಲೂ ಅದನ್ನೇ ಇವತ್ತು ಅದೇ ಹೇಳ್ತೀನಿ, ಒಂದು ಚಾಪ್ಟರ್ ಓದಿ ಸಾಕು ದಿನಕ್ಕೆ. ಅದು ನಿಮ್ಮನ್ನ ಅನಿಸ್ಬೇಕು. ಅದನ್ನೇ ದೇವರ ಆತ್ಮ ಇಷ್ಟಪಡುವಂತ. ದೇವ್ರ ವಾಕ್ಯನೇ ಓದಲ್ಲ, ನಾನು ಬ್ಯುಸಿಯಾಗಿದ್ದೀನಿ, ನಾನು ಅಲ್ಲಿ ಹೋಗ್ತೀನಿ, ಅದಕ್ಕೆ ವಾಕ್ಯ ಕೇಳ್ಕೊಂಡ್ಬಿಡ್ತೀನಿ. ಬೇಡ ಪ್ರಿಯರೇ, ದಟ್ ಶುಡ್ ನಾಟ್ ಬಿ ಕಾಂಪ್ಲಿಮೆಂಟಿಂಗ್. ಅದು ತಮ್ಮ ಜೊತೆ ಇಲ್ಲಿ ಕನ್ನಡ ಹೇಗೆ ಗೊತ್ತಿಲ್ಲ ನನಗೆ, ಅದು ಬೇರೆ ನಮ್ ಕಾಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರತು ಅದೇ ಮೇನ್ ಆಗಿರ್ಬಾರ್ದು. ಉಪ್ಪಿನಕಾಯಿ ತರ ಇರ್ಬೇಕು ಅದು. ಅರ್ಥ ಆಯ್ತಲ್ಲ? ಉಪ್ಪಿನಕಾಯಿ ಊಟದ ಮಾಡಕ್ಕಾಗ್ತೇನ್ರಿ? ಅನ್ನ ಸಾರು ಇರ್ಲೇಬೇಕು. ಆ ತರನೇ ದೇವ್ರ ವಾಕ್ಯ ಇರ್ಲೇಬೇಕು. ನಾವು ಓದುವಂಥದ್ದು, ಬೇರೆಯವ್ರು ಕೇಳಿಸ್ಕೊಳ್ಳೋದು ಏನಿದ್ರು ಅದು ಸಪೋರ್ಟ್ ಆಗಿರ್ಬೇಕಷ್ಟೇ. ಅವಾಗಲೇ ಪ್ರಿಯ ನಾವು ಮೋಸ ಹೋಗೋದಿಲ್ಲ. ಯಾಕಂದ್ರೆ ಎಷ್ಟು ನೋವಾಗುತ್ತಂದ್ರೆ, ಪರಿಶುದ್ಧಾತ್ಮ ನಂಬ್ಕೋದು ಯಾವಾಗ ಗೊತ್ತಾ? ಇಷ್ಟು ವರ್ಷ ನಾವು ಸಭೆಗೆ ಬಂದು ಚಿಕ್ಕದಾದಂತ ಒಂದು ಸುಳ್ಳು ನಂಬ್ಕೊಂಡು ನಾವು ದೇವ್ರ ಬಿಟ್ಟೋಗ್ಬಿಡ್ತೀವಲ್ಲ, ಅದೇ ಏಸಪ್ಪನ್ ಬೇಡ. ದೇವರ ಆಲಯವಾಗಿ ನಾವೇನ್ ಮಾಡಬೇಕಾಗಿದೆ? ಸರಿಯಾದ ದೇವರ ಬೋಧನೆಯನ್ನ ಕೇಳಬೇಕು ಪ್ರಿಯ. ಸರಿಯಾದ ಬೋಧನೆಯ ಮೇಲೆ ನಾವು ನಿಲ್ಲಬೇಕು. ಯಾಕಂದ್ರೆ ಈ ಒಂದು ವಚನ ಓದ್ಕೋಣ. 2 ತಿಮೋಥಿ 4:3 ಅಂತ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. 2 ತಿಮೋಥಿ ಚಾಪ್ಟರ್ 4 verse 3 and 4. ಕಳುಹಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಸೈತಾನ್ ಚೆನ್ನಾಗಿ ಗೊತ್ತು, ದೇವ್ರ ವಾಕ್ಯನೇ ಸಭೆಯ ಆಧಾರವಾಗಿದೆ, ಸಭೆಗೆ ಅಡಿಪಾಯವಾಗಿದೆ ಅಂತ. ಅದನ್ನೇ ಅವ್ನು ಕದಲಿಸಕ್ ನೋಡೋದು. ಅದಕ್ಕಾಗಿ ನಾನು ಇಷ್ಟೊತ್ತು ಹೇಳಿದೆ ನಿಮಗೆ, ದಯವಿಟ್ಟು ದೇವರ ವಾಕ್ಯದ ಮೇಲೆ ನಮ್ಮನ್ನು ನಾವು ಕಟ್ಟುವವರಾಗಿರಬೇಕು ಪ್ರಿಯ. 2:21 ನಾವು ಇನ್ನೊಂದು ನೋಡ್ತೇವೆ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಳೆಗಲ್ಲು. ಕ್ರೈಸ್ಟ್ ಇಸ್ ದ ಕಾರ್ನರ್ ಸ್ಟೋನ್ ಆಫ್ ದ ಟೆಂಪಲ್. ಇದನ್ನ ನೀವು ಅಲೆಯವರ ಯೆಶಾಯ 28 16ನೇ ವಚನದಲ್ಲಿ ಮೊದಲೇ ದೇವರು ಹೇಳ್ಬಿಟ್ಟಿದ್ರು, ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಇಗೋ ಪರಿಶುದ್ಧನಾಗಿಯೂ ಮಾನ್ಯವಾಗಿಯೂ ಇರುವ ಮೂಳೆಗಲ್ಲನ್ನು ಶಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವರವನ್ನಾಗಿ ಇಡುತ್ತೇನೆ. ಹಲ್ಲೆಲೂಯಾ. ಈ ಕಾರ್ನರ್ ಸ್ಟೋನ್ ಬಗ್ಗೆ ಗೊತ್ತಾ ನಿಮ್ಗೆ? ಮನೆ ಕಟ್ಟಬೇಕಾದ್ರೆ ಕಾರ್ನರ್ ಸ್ಟೋನ್ ಇರ್ತಾರೆ ಗೊತ್ತಾ? ಕೇಳಿದ್ರಪ್ಪ? ಮೂಳೆಗಲ್ಲು. ಅದೇ ನೀವು ಕಾಣ್ತಾರೆ ಹೇಳ್ಬಾರ್ದು. ಅದಕ್ಕೇನು ಅಂತ ಕೇಳಿದ್ರೆ ಅರ್ಥ ಏನಾಗ್ತಾ ಇದೆ? ಮೂಳೆಗಲ್ಲು ಏನ್ ಮೂಳೆಗಳು ಹೇಳಿ? ಮೂಳೆಗಲ್ಲು ಇಡುವಂತದ್ದು ನೀವು ಆರ್ಕಿಟೆಕ್ಟ್ ನೋಡೋ ಅದಕ್ಕೆ ಮುಖ್ಯತ್ವ ಇದೆ. ಮೂಳೆಗಲ್ಲು ಆ ಅಸ್ಥಿವಾರದ ಒಂದು ಭಾಗವಾಗಿರ್ತದೆ. ಓಕೆನಾ? ಒಂದು ಫೌಂಡೇಶನ್ಗೆ ಒಂದು ಪಾರ್ಟ್ ಆಗಿರ್ತದೆ. ಎರಡನೇದಾಗಿ ಆ ಮೂಳೆಗಲ್ಲು ಮೇಲೆ ಆಂಗಲ್ ನ ನೋಡ್ತಾರೆ ಆರ್ಕಿಟೆಕ್ಟ್ ಅಥವಾ ಮನೆ ಕಟ್ಟುವಾಗ ಇರುವಾಗ ನಿಮ್ಗೆ ಗೊತ್ತಿರ್ತದೆ ಚೆನ್ನಾಗಿ. ಅದೇನ್ ಮಾಡ್ತಾರೆ? ಆಂಗಲ್ ಆಫ್ ದ ಬಿಲ್ಡಿಂಗ್ ನೋಡ್ತಾರೆ ಅವರನ್ನು ಇಟ್ಬಿಟ್ಟು ಆ ಮೂಳೆಗಲ್ಲು. ಅದನ್ನೇ ನಾವು ಇಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನ ಮೂಳೆಗಲ್ಲಾಗಿದ್ದಾನಂದ್ರೆ ಆತನ ಮೇಲೆ ನಾವು ಸಭೆಯಾಗಿ ಕಟ್ಟಲ್ಪಟ್ಟಿದ್ದೇವೆ. ಆಮೇಲೆ ಒಂದು ಹಾಡು ಬರ್ತದೆ ಗೊತ್ತಾ? ಅದ್ರ ಜೀವಕಲ್ಲಾಗಿ ಆಡ್ಬೇಕು, ನಾವು ಮೂಳೆಗಲ್ಲಾಗಿ ಆಡ್ತೇವೆ. ನಾವು ಮೂಳೆಗಲ್ಲಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ಟ್ ಈಸ್ ಅ ಕಾರ್ನರ್ ಸ್ಟೋನ್. ವಿ ಬಿಲೀವರ್ಸ್ ಆರ್ ದ ಲಿವಿಂಗ್ ಸ್ಟೋನ್. ಆಮೇಲೆ ಹಂಗೆ ಆಡ್ಬೇಕು ಹಾಡನ್ನ. ಒಂದು ಹಾಡ ಗೊತ್ತಿಲ್ಲ, ಹಾಡ ಇದೆ, ಮೂಳೆಗಲ್ಲಾಗಿದ್ದೇನೆ. ನಾನು ಮೂಳೆಗಲ್ಲಲ್ಲ, ನಾನು ಜೀವಕಲ್ಲು. ಆ ಮೂಳೆಗಲ್ಲೆಂಬ ಯೇಸು ಕ್ರಿಸ್ತನ ಮೇಲೆ ನಾನು ಕಟ್ಟಲ್ಪಡ್ತಾ ಇರುವಂತ ಜೀವಕಲ್ಲಾಗಿದ್ದೇನೆ. ಮುಂದೆ ನಾವು ಅದನ್ನು ನೋಡ್ತೇವೆ. ಎಫೆಸ 2:14 ಓದಿ. ಎರಡನೇದಾಗಿ ಮೂಳೆಗಲ್ಲಾಗಿ ಯೇಸು ಕ್ರಿಸ್ತನ ಏನ್ ಮಾಡ್ತಾನಂತೆ? ಮೊದಲನೇದಾಗಿ ನಾವು ಅದನ್ನ ಕಟ್ಟಲ್ಪಡ್ತೇವೆ. ಎರಡನೇದಾಗಿ 2:14 ಓದಮ್ಮ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಳಗೆ ಹಾಕಿದನು. Through him that the church is unified. ಸಭೆ ಏನಾಗ್ತದೆ? ಒಟ್ಟಾಗಿ ಕಟ್ಟಲ್ಪಡ್ತಾರೆ.
ಕ್ರಿಸ್ತನ ಮೂಳೆಗಳಾಗಿ ನಾವು ಒಟ್ಟಾಗಿ ಪಡುವಂತೆ ಮಾಡ್ತಾನೆ ಪ್ರಿಯರೇ. ಇಲ್ಲಿ ಆತನ ಅಡ್ಡಗೋಡೆ ತೆಗೆದಾಕಿದ್ ಯಾವ್ದು ಗೊತ್ತಾ? ಯಹೂದ್ಯರು ಮತ್ತೆ ಅನ್ಯರು ಎಂಬ ಅಡ್ಡಗೋಡೆಯನ್ನ ದೇವರು ಯೇಸು ಕ್ರಿಸ್ತನ ಮೂಲಕ ತೆಗೆದಾಕ್ಬಿಟ್ರು ಮೂಳೆಗಳಾಗಿ. ಓಕೆನಾ? ಈಗ ನಮ್ಮಲ್ಲೇ ಏನ್ ಮಾಡಿದ ದೇವರು, ರಿಚ್ ಆಗಿರ್ಲಿ, ಪುವರ್ ಆಗಿರ್ಲಿ, ದಪ್ಪ ಆಗಿರ್ಲಿ, ಸಣ್ಣ ಆಗಿರ್ಲಿ, ಕಪ್ಪಗಿರ್ಲಿ, ಬೆಳ್ಳಿಗಿರ್ಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಬಂದವರಾದ್ರೂ ನಾವೆಲ್ಲರೂ ಸಭೆಯಾಗಿ ಒಂದಾಗಿದ್ದೇವೆ. ಆಮೇಲೆ ಅದೇ ಒಂದಾಗಿ ಮಾಡುವಂತದ್ದು ಯೇಸು ಕ್ರಿಸ್ತನು ಪ್ರಿಯರೇ. ಸಭೆಯನ್ನ ಒಂದಾಗಿ ಮಾಡುವಂತದ್ದು, ಒಂದಾಗಿ ಇರುವಂತೆ ಮಾಡುವಂತದ್ದು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ಆತನ ಮೂಳೆಗಳಾಗಿದ್ದಾನೆ. ಪೌಲ ಒಂದು ಸಭೆಯ ಫಿಲಿಪ್ಪ ಸಭೆಗೆ ಬರೀತಾನೆ, ಅಲ್ಲಿ ಇಬ್ಬರು ಸಹೋದರಿಯರು ಜಗಳ ಮಾಡ್ಕೊಂಡಿದ್ರು. ಆಶ್ಚರ್ಯ ಆಯ್ತಾನ? ಸಭೆ ಜಗಳ ಮಾಡ್ತಾರ ಅಂತ? ಹಲೋ, ಮಾಡ್ಬೇಕು ನಮ್ ಜಗಳ ಆಯ್ತು. ನಮ್ಮ ಸಭೆ ಜಗಳ ಆಗಿದೆ, ಅದಕ್ಕೆ ಗೊತ್ತಿಲ್ಲ, ಓಡಾಡೋಗ್ಬಿಟ್ಟಿದೆ. ಕೇಳ್ಬಾರ್ದು. 4:7 ಒಂದು ಫಿಲಿಪ್ಪ 4:7. ಕರ್ತನಲ್ಲಿ ಒಂದೇ ಮನಸ್ಸಾಗಿರಿ ಎಂದು ಯಹೂದ್ಯರನ್ನು ಸ್ವಂತಕೆಯನ್ನು ಪ್ರಬೋಧಿಸುತ್ತೇನೆ. I want someone to read in English. ಇಂಗ್ಲಿಷ್ ಚೆನ್ನಾಗಿದೆ. ಫಿಲಿಪ್ಪ 4:7 ಓದ್ರವ್ರು ಯಾರಾದೊಬ್ರು? Philippians chapter 4:2. ಯಾರು ತೆಗಿಬೇಕು ಬೇಕಾ? I pray that Yodia and I plead with Psyche to be the same in mind in the Lord. Be same in the mind in the Lord. ನೀವು ನೋಡುವುದಾದ್ರೆ KJV ಅಂತ ಇದೆ, agree with each other in the Lord. ಅಲ್ಲಿ ಪೌಲ ಇಬ್ಬರು ಸಹೋದರ ನೋಡಿ ಹೇಳ್ತಾನೆ, ಅವ್ರಿಗೆ ಒಂದು ಭಿನ್ನಾಭಿಪ್ರಾಯಗಳು ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಕ್ಕೆ ಪೌಲ ಹೇಳ್ತಾನೆ, ಈ ಒಬ್ಬರನ್ನೊಬ್ರು ನೀವು ಆ ಜಗಳ ತೀರ್ಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅಥವಾ ಜಗಳ ಹೇಳ್ತಾರೆ ಆ ಡಿಫರೆನ್ಸಸ್ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನಲ್ಲಿ ನೀವು ಒಬ್ರಿಗೊಬ್ರು ಒಂದಾಗ್ರಿ. ಆಮೇಲೆ ಯೇಸು ಕ್ರಿಸ್ತನಲ್ಲಿ ನಾವೇನಾಗಬೇಕು? ಅಗ್ರಿ ಆಗ್ಬೇಕು. ಇವಾಗ ನಾನು ಹೇಳಿದ್ರೆ ಒಂದಾಗಿರ್ಬೋದು, ಇನ್ನೊಬ್ರು ಹೇಳಿದ್ರೆ ಒಂದಾಗಿರ್ಬೋದು. ಅದಕ್ಕಂತ ಆರ್ಗ್ಯೂ ಮಾಡಿ ಜಗಳ ಮಾಡೋದಲ್ಲ. ಒಬ್ರೇನ್ ಮಾಡೋದು, ಬಿಟ್ಕೊಡ್ಬೇಕು. ಸರಿ, ನೀನೇ ಸರಿ. ವಾಕ್ಯ ನಾನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ತಪ್ಪಾಗಿರೋ ವಾಕ್ಯ ಹೇಳ್ಬೇಕಾ ನಾನು ಹೇಳ್ತಾ ಇಲ್ಲ. ಮಾತಾಡ್ಬೇಕಾದ್ರೆ ಏನೋ ಒಂದು ವಿಷಯದ ಕುರಿತಾಗಿ ಒಂದು ಆರ್ಗ್ಯುಮೆಂಟ್ ಬಂತು, ಒಂದು ವಿಷಯ ಕುರಿತಾಗಿ ಭಿನ್ನಾಭಿಪ್ರಾಯ ಬಂತು ಅನ್ಬೇಕಾದ್ರೆ ಒಬ್ರು ಬಿಟ್ಕೊಡ್ಬೇಕು. ಅದನ್ನೇ ಹೇಳ್ತಾರೆ, ಪೌಲ್ ಹೇಳ್ತಾ ಇದ್ದಾನೆ, ನಾವು ದೇವಾಲಯವಾಗಿ ಯೇಸು ಕ್ರಿಸ್ತ ನಮ್ಮನ್ನು ಒಂದಾಗಿ ಮಾಡಿದಾನಲ್ಲ, ಎಂತ ಮನ್ಸಿರ್ಬೇಕು ನಮ್ಗೆ? ಒಂದೇ ಮನ್ಸುಳ್ಳವರಾಗಿರ್ಬೇಕು. ಕರ್ತನಲ್ಲಿ ಏನಾಗಿರ್ಬೇಕು? ಒಂದೇ ಮನ್ಸುಳ್ಳವರಾಗಿರಬೇಕು. ನಾವು ಸಭೆಯಲ್ಲಿ ಒಂದೇ ಮನ್ಸುಳ್ಳವರಾಗಿದ್ದೇವಾ? ನಮ್ಮಲ್ಲಿ ಐಕ್ಯತೆಯಾಗಿದೆಯಾ? ನಮ್ಮ ಸಭೆಯಲ್ಲಿ ನಾನು ನೋಡೋದು ಮೊದಲಿಂದ, ಐ ಆಮ್ ವೆರಿ ಸ್ಯಾಡ್ ಟು ಸೇ ದಿಸ್, ಓಕೆನಾ? ನಮ್ಮ ಸಭೆ ಮಾತ್ರ ಅಲ್ಲ, ಅನೇಕ ಸಭೆಗಳಿದೆ. ಗ್ರೂಪಿಸಮ್ ಅನ್ನುವಂಥ ಒಂದೊಂದೇ ಗ್ರೂಪ್ ಮಾಡ್ಕೊಂಡ್ಬಿಟ್ಟು, ನಾನ್ ಸರಿ ನೀವು ಸರಿ ಇಲ್ಲ, ನೀವು ಸರಿ ನಾವು ಸರಿ ಇಲ್ಲ. ಕೊರಿಂಥ ಸಭೆಗೆ ಪೌಲ ತುಂಬಾ ಚೆನ್ನಾಗಿ ಬರೀತಾನ. ಅಲ್ಲಿ ಹೆಂಗಿದ್ರು ಗೊತ್ತಾ? ನಾನು ಅಪೊಲ್ಲೋಸನು, ನಾನು ಕೇಫಾನು, ಇಲ್ಲ ನಾನು ಯೇಸು ಕ್ರಿಸ್ತನವನು ಎಂಬ ಒಂದು ಗುಂಪುಗಳನ್ನ ಮಾಡ್ಕೊಂಡ್ಬಿಟ್ಟಿದ್ರು. ಇಲ್ಲಿ ನಾವೇ ಗುಂಪು ಮಾಡ್ಕೊಂಡಿದ್ದೀವಿ, ವಯಸ್ಸಿಗೆ ಗುಂಪು ಮಾಡಿದ್ದೀವಿ, ಜ್ಞಾನಕ್ಕೆ ಗುಂಪು ಮಾಡ್ಕೊಂಡಿದ್ದೀವಿ, ನಮ್ಗೆ ಕೊಟ್ಟೋ ಟ್ಯಾಲೆಂಟ್ಗೆ ಗುಂಪು ಮಾಡ್ಕೊಂಡಿದ್ದೀವಿ. ದೇವರು ನನಗೆ ಕೊಟ್ಟಿದ್ದಾನೆ, ನಾನು ಹೇಳಿದೆ ಸರಿ, ನಾನು ಹೇಳ ನೀ ಮಾಡು ಅಲ್ವಾ? ಅಥವಾ ನಾನು ವಯಸ್ಸು ದೊಡ್ಡವಳು, ನಾನು ಹೇಳಂಗೆ ನೀನ್ ಮಾಡಿ, ನೀನ್ ವಯಸ್ಸು ಚಿಕ್ಕ. ಈ ತರ ಗುಂಪುಗಳನ್ನ ಮಾಡ್ಕೊಂಡಿದ್ದೇವೆ. ಲೆಟ್ಸ್ ಕ್ಲೋಸ್ ಅವರ್ ಐಸ್ ಅ ಫ್ಯೂ ಮಿನಿಟ್ಸ್. ಕಣ್ಣುಗಳು ಮುಚ್ಚಿಕೊಳ್ಳಿ ಒಂದು 2 ನಿಮಿಷ. ನಮ್ಮಲ್ಲಿ ಆ ರೀತಿಯ ಮನೋಭಾವನೆಗಳಿವೆ. ನಾವು ಇಂಡಿವಿಜುವಲ್ ಆಗಿ ಸಭೆಯಾಗಿದ್ದೇವೆ, ಕಾಂಗ್ರಿಗೇಷನ್ ಆಗಿ ಸಭೆಯಾಗಿದ್ದೇವೆ, ನಾವು ವೈಯಕ್ತಿಕವಾಗಿ ನಾನು ಒಂದು ಸಭೆಯಾಗಿದ್ದೇನೆ. ಇಲ್ಲಿ ಕೂಡಿ ಬಂದು ನಾವು ಈ ಸಭೆಯಾಗಿ ಸಭಿಕರೊಂದಿಗೆ ಒಂದು ಸಭೆಯಾಗಿದ್ದೇವೆ. ಈ ವಿಷಯಗಳಲ್ಲಿ ನಮ್ಮಲ್ಲಿ ಆ ಒಂದು ಭಿನ್ನಾಭಿಪ್ರಾಯಗಳಿರುವುದಾದ್ರೆ, ನಮ್ಮಲ್ಲಿ ಆಯ್ದ ಗ್ರೂಪಿಸಮ್ ಇರುವುದಾದ್ರೆ, ದಯವಿಟ್ಟು ಪ್ರಿಯರೇ ಪರಿಶುದ್ಧಾತ್ಮ ಕೇಳ್ಕೊಳ್ಳಿ. ನಮ್ಮನ್ನ ನಾವು ನ್ಯಾಯ ವಿಚಾರಣೆ ಮಾಡಿಕೊಳ್ಳುವುದಾದ್ರೆ ದೇವರು ನಮ್ಮನ್ನು ನ್ಯಾಯ ವಿಚಾರಣೆ ಮಾಡುವುದಿಲ್ಲ. ಲೆಟ್ಸ್ ಜಡ್ಜ್ ಅವರ್ ಸೆಲ್ಫ್ಸ್. ಆ ಒಂದು ಮನೋಭಾವನೆಯನ್ನ ಮನಸ್ಸನ್ನ ತೆಗೆದುಹಾಕೋ ದೇವ ನಮ್ಮನ್ನು ಕೇಳಿಕೊಳ್ಳಿದ್ದೀವಿ. ಎಲ್ಲರೂ ಒಂದೇ ಆಗಿದ್ದೇವೆ. ಇನ್ನು ಸ್ವಲ್ಪ ಹೊತ್ತು, ಸತೀಶ್ ಇನ್ನು ಸ್ವಲ್ಪ ಹೊತ್ತಪ್ಪ, ನಾವೆಲ್ಲರೂ ಒಂದೇ ಆಗಿದ್ದೇವೆ. ಆ ರೀತಿಯ ಆಲೋಚನೆ ಬಿಟ್ಟು ಬಿಟ್ಟು ಇನ್ನು ಮುಂದೆ ಈ ದಿನದಿಂದ ಎಂತಹ ಒಂದು ಡಿಫರೆನ್ಸಸ್ ಇದ್ರು ಪ್ರಿಯರೇ, ಎಂತಹ ಒಂದು ಭಿನ್ನಾಭಿಪ್ರಾಯಗಳಿದ್ರೂ ಸಹ ಬಿಟ್ಟು ಕೊಟ್ಟು, ಪರವಾಗಿಲ್ಲ, ನನಗಿಂತ ಚಿಕ್ಕವ್ರು ತಾನೆ ಅವರು, ಕ್ಷಮಿಸೋಣ, ನನಗಿಂತ ದೊಡ್ಡವರು ತಾನೆ ಮರ್ಯಾದೆ ಕೊಡೋಣ, ನನಗೆ ಕೊಟ್ಟಿರೋ ಟ್ಯಾಲೆಂಟು ದೇವರ ಕೃಪೆ ತಾನೆ, ನಾನು ತಗ್ಗಿಸಿಕೊಳ್ಳೋಣ ಎಂಬ ಮನೋಭಾವನ ಬರಬೇಕು ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಲವ್ ಯು ಫಾದರ್ ಗಾಡ್. ದಯವಿಟ್ಟು ಪ್ರಿಯರೇ
ಪರಿಶುದ್ಧಾತ್ಮ ನಮ್ಮನ್ನ ಸರಿ ಮಾಡೋದಕ್ಕೆ ನೋಡು. ಯಾರು ಇಲ್ಲಿ ಅಫೆಂಡ್ ಆಗೋದು ಬೇಡ, ಯಾರು ಇಲ್ಲಿ ಬೇಜಾರು ಮಾಡ್ಕೊಳ್ಳೋದು ಬೇಡ. ದೇವರ ಆತ್ಮನು ನಮ್ಮನ್ನು ಸರಿ ಮಾಡೋದಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. ದಿವ್ಯ ಜ್ಯೋತಿ ಎನ್ನುವುದು, ಈ ಸಭೆ ಅನ್ನುವಂಥದ್ದು, ಅದು ಯೂನಿಫೈ ಆಗಿ ಕರ್ತನಲ್ಲಿ ನಾವು ಒಂದಾಗಿ ಸೇರಿ ಒಂದಾಗಿ ಆತ್ಮಿಕವಾಗಿ ಬೆಳಿಬೇಕೆಂಬುದೇ ದೇವರ ಆಸೆಯಾಗಿದೆ. ನಮ್ಮಲ್ಲಿ ಒಂದೇ ಮನಸ್ಸು ಬರಲಿ ಪ್ರಿಯರೇ, ಒಪ್ಪಿಸಿಕೊಡಿ, ದಯವಿಟ್ಟು ನಿಮ್ಮಲ್ಲಿ ಒಪ್ಪಿಸಿಕೊಡಿ. ಅಂತ ತಪ್ಪುಗಳು, ಅಂತ ಆಲೋಚನೆಗಳು, ಅಂತ ಯೋಚನೆಗಳು ನಮ್ಮಲ್ಲಿ ಇರುವುದಾದ್ರೆ ಎಲ್ಲ ತೆಗೆದಾಕ ಏಸಪ್ಪ ಅಂತ ಕೇಳ್ಕೊಳ್ಳಿ. ಇನ್ನು ಮುಂದೆ ಆ ರೀತಿಯ ಮಾತುಗಳು ನಾವು ಬಾಯಲ್ಲಿ ಬರಬಾರ್ದು, ಅಂತ ಒಂದು ಯಾವ ತಪ್ಪಾದ ಮಾತುಗಳು ನಮ್ಮಲ್ಲಿ ಬರಬಾರ್ದು ಪ್ರಿಯರೇ. ದೇವರ ಆತ್ಮನು ಈ ಸಭೆಯ ನಡೆಸ್ತಾ ಇದ್ದಾನಲ್ಲ, ಯೇಸು ಕ್ರಿಸ್ತನು ಸಭೆಯ ಆಧಾರವಾಗಿಲ್ಲ, ಸಭೆಯ ಅಡಿಪಾಯವಾಗಿದ್ದಾನಲ್ಲ. ಸಭೆಯಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳು ಆತ ನಡೆಸುವಂಥದ್ದು, ಆತನು ಮೆಚ್ಚುಗೆಯಿಂದ ಮಾಡುವಂತ ಕಾರ್ಯಗಳಾಗಿದೆಯಲ್ಲ. ಪೌಲನು ಹೇಳುವ ಹಾಗೆ ನಮ್ಮಲ್ಲಿ ಒಂದೇ ಮನಸ್ಸು, ಅದು ಕರ್ತನ ಮನಸ್ಸಿರಲಿಕ್ಕೆ ನಮ್ಮಲ್ಲಿ ಅವನ ಐಕ್ಯತೆ ಬರಬೇಕು. ನಾವು ಒಟ್ಟಾಗಿ ಸೇರಿ ಕರ್ತನಲ್ಲಿ ಜೀವಿಸಬೇಕು, ಕರ್ತನಲ್ಲಿ ಬೆಳೆಯುವವರಾಗಿರ್ಬೇಕು. ಯೋವಾನ 15:5 ಹೇಳ್ತಾರೆ, ನಾನು ದ್ರಾಕ್ಷಿಬಳ್ಳಿ, ನೀವು ಕೊಂಬೆಗಳು, ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನನ್ನೂ ಮಾಡಲಾರಿರಿ. ಜಸ್ಟ್ ಥಿಂಕ್ ಅಬೌಟ್ ದಿಸ್. ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂದು ಯೇಸು ಕ್ರಿಸ್ತನು ಹೇಳ್ತಾನಲ್ಲ. ನಾವು ಒಂದನ್ನು ಮಾಡಲು ಸಾಧ್ಯವಿಲ್ಲ, ಆತ ಇದೆ. ಥ್ಯಾಂಕ್ ಯು ಫಾದರ್. ಇನ್ನು ಮುಂದೆ ನಮ್ಮ ಒಂದು ಕುಟುಂಬದಲ್ಲಿ, ದಿವ್ಯ ಜ್ಯೋತಿ ಕುಟುಂಬದಲ್ಲಿ ಈ ತರ ಮಾತುಗಳು ಬರಲೇಬಾರದು ಪ್ರಿಯರೇ. ನಮ್ಮನ್ನು ದೇವರು ಒಂದು ಮಾಡಿದ್ದಾನೆ, ಒಂದೇ ಮನಸ್ಸನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಸೇವಿಸುವಂಥದ್ದು ಒಂದೇ ದೇವರನ್ನ, ಒಬ್ಬನೇ ದೇವರನ್ನ, ಅದು ಯೇಸು ಕ್ರಿಸ್ತನನ್ನ, ಒಬ್ಬನೇ ಪರಿಶುದ್ಧಾತ್ಮನು, ಒಂದೇ ದಿಶಾಸಾಂತ ಇಟ್ಟುಕೊಂಡು ನಾವು ಈ ಒಂದು ಸಭೆಯಲ್ಲಿ ಕೂಡಿ ಬಂದಿದ್ದೇವೆ. ಆತನೇ ಕೊಟ್ಟಿರುವಂತಹ ಆ ಒಂದು ಆಜ್ಞೆಗಳು ನಾವು ಸೇರಿ ಬಂದಿದ್ದೇವೆ. ಥ್ಯಾಂಕ್ ಯು ಫಾದರ್. ಸ್ತೋತ್ರ ದೇವ. ಥ್ಯಾಂಕ್ ಯು ಜೀಸಸ್. Hallelujah. We worship you, Father God. ನಾವು ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ಕಟ್ಟಲ್ಪಡ್ತಾ ಇದ್ದೇವೆ ಪ್ರಿಯರೇ. ನಾವೆಲ್ಲರೂ ಜೀವ ಕಲ್ಲುಗಳಾಗಿದ್ದೇವೆ. ಪೇತ್ರನು ಹೇಳುವಂತೆ ನೀವು ಸಹ ಜೀವ ಉಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀವಿ. ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಚಕ ವರ್ಗವಾಗಿದ್ದೀರಲ್ಲ. ಹೌದು ಪ್ರಿಯರೇ, ನಾವು ವೈಯಕ್ತಿಕವಾಗಿ ಸಭೆಯಾಗಿದ್ದೇವೆ, ಕೂಡಿ ಬಂದು ಸಭೆಯಾಗಿದ್ದೇವೆ. ನಾನು ಸಭೆಗೆ ಬಂದು ಹೋಗುವವಳು ಮಾತ್ರ ಅಲ್ಲ, ಸಭೆಯಾಗೇ ಇದ್ದೇನೆ. ನಾನು ಸಭೆಯಾಗಿದ್ದೇನೆ ಅಂದರೆ ಮೊದಲನೇದಾಗಿ ನಾವೇನು ನೋಡಿದ್ದೇವೆ, ನಾವು ಪರಲೋಕ ನಿವಾಸಿಗಳಾಗಿದ್ದೇವೆ. ಎರಡನೇದಾಗಿ ನಾವು ದೇವರ ಕುಟುಂಬದ ಸದಸ್ಯರಾಗಿದ್ದೇವೆ. ಮೂರನೇದಾಗಿ ನಾವು ದೇವರ ಆಲಯವಾಗಿದ್ದೇವೆ, ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ. ಆತನ ಮೇಜಿನಂಬಾಗಿ ಬರುತ್ತ ಮುಂಚಿತವಾಗಿ ಲೆಟ್ಸ್ ಗಿವ್ ಯೋರ್ ಸೆಲ್ಫ್ ದ ಲಾರ್ಡ್. ಲೆಟ್ ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸ್ ಯು ಅಂಡ್ ಸ್ಯಾಂಕ್ಟಿಫೈ ಯು. ಪರಿಶುದ್ಧವಾದಂಥ ಯೇಸು ಕ್ರಿಸ್ತನ ಒಂದು ರಕ್ತವು ನಮ್ಮನ್ನ ಪರಿಶುದ್ಧ ಮಾಡುವಂತೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಮನುಷ್ಯ ನಾವು ಮೇಲೆ ನೋಡುತ್ತೇವೆ, ಹೃದಯವನ್ನು ನೋಡುವಂತ ದೇವರಿಗೆ ಎಲ್ಲವೂ ಗೊತ್ತಿದೆ ಪ್ರಿಯರೇ. ಜಸ್ಟ್ ವಿ ಕೆನಾಟ್ ಹೈಡ್ ಎನಿಥಿಂಗ್ ಫ್ರಮ್ ಹಿಮ್. ಆತನಿಂದ ನಾವು ಯಾವುದನ್ನು ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. ಆತನು ಸರ್ವವನ್ನು ಬಲ್ಲಂತ ದೇವರು. ಹೃದಯವು ಮನಸ್ಸು ಸಂಪೂರ್ಣವಾಗಿ ಶುದ್ಧಿಯಾಗಬೇಕು ಪ್ರಿಯರೇ. ನಂತರ ನಾವು ಆತನ ಮೇಜಿನೊಬ್ಬಾಗಿ ಯೋಗ್ಯರಾಗಿ ಬಂದು ತೆಗೆದುಕೊಳ್ಳಬೇಕು. ಥ್ಯಾಂಕ್ ಯು ಫಾದರ್. Hallelujah. We worship you, Master. ಥ್ಯಾಂಕ್ ಯು ಫಾದರ್. ಪರಿಶುದ್ಧನೇ, ನಿನಗೆ ಸ್ತೋತ್ರ ಉಂಟಾಗಲಿ ಯೇಸಪ್ಪ. ಹೌದು ರಾಜ, ನಾವು ನಿನ್ನ ಪರಲೋಕ ನಿವಾಸಿಗಳಾಗಿದ್ದೇವೆ ಅಪ್ಪ. ನಾವು ನಿನ್ನ ಕುಟುಂಬದ ಸದಸ್ಯರಾಗಿದ್ದೇವಲ್ಲ ಅಪ್ಪ, ನಿನ್ನ ಆಲಯವಾಗಿದ್ದೇವೆ ಕರ್ತನೆ. ದೇವ, ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಲ್ಲಿ ನೀನು ಮಾತನಾಡಿದ್ದಾನೆ, ನಿಮಗೆ ಸ್ತೋತ್ರ ದೇವ. ಕರ್ತ, ನಾವು ಕರ್ತನೆ ಒಂದು ಸ್ಟ್ಯಾಂಡರ್ಡ್ ಆದಂತ ಒಂದು ಕ್ವಾಲಿಟಿ ಆದಂತ ಒಂದು ಕರ್ತನೆ ಮುಂದೆ ಜೀವಿತವನ್ನು ನಡೆಸಬೇಕೆಂದು ಆಸೆ ಪಡುತ್ತೇವಲ್ಲ ರಾಜ. ಥ್ಯಾಂಕ್ ಯು ಫಾದರ್. ಅಪ್ಪ, ಆ ರೀತಿಯಾದಂತ ಒಂದು ಹೌದು ರಾಜ, ಒಂದು ಮಾದರಿಯ ಜೀವಿತ ನಡೆಸೋದಕ್ಕೆ ನಮಗೆ ಬಲ ಕೊಡು ಕರ್ತನೆ. ಅನೇಕರನ್ನು ನಿನ್ನ ಒಂದು ಬೆಳಕಿನಡೆಗೆ ನಡೆಸೋದಕ್ಕೆ ನಾವುಗಳು ಒಂದು ಗಾಸ್ಪಲ್ ಆಗಿ ಒಂದು ಅಪ್ಪ ಹೌದು ಏಸಪ್ಪ ಸುವಾರ್ತೆಗಳಾಗಿ ಮಾರ್ಪಡುವಂತೆ ನಮ್ಮನ್ನ ಅಪ್ಪ ಸಂಪೂರ್ಣವಾಗಿ ರೂಪಾಂತರ ಪಡಿಸುದೇವ. ಹೌದು ರಾಜ, ನಮ್ಮನ್ನೇ ಒಪ್ಪಿಸಿಕೊಳ್ಳುತ್ತೇವೆ. ನಮ್ಮಿಂದ ಸಾಧ್ಯವಿಲ್ಲ, ಬಲಹೀನರು ನಾವು ಏಸಪ್ಪ.
ಅನೇಕ ಸಾರಿ ಕರ್ತನೆ ಮಾಡಬಾರದೆಂಬುದನ್ನೇ ಮಾಡುತ್ತೇವಲ್ಲ ಕರ್ತ. ಆದ್ರೆ ನೀನಾದರೂ ಬಲವುಳ್ಳ ದೇವರು, ನಮ್ಮನ್ನ ಬಲಪಡಿಸು. ಯಾವುದು ನಿನಗೆ ಇಷ್ಟವಿಲ್ಲವೋ ಅದನ್ನು ಮಾಡದಂತೆ ನಮ್ಮನ್ನು ತಡೆ ಮಾಡಬೇಕೆ ನಾವು ಒಪ್ಪಿಸಿಕೊಳ್ಳುತ್ತೇವೆ. ಪರಿಶುದ್ಧಾತ್ಮ, ನೀ ನಮ್ಮೊಂದಿಗಿದ್ದು ಕಾರ್ಯ ಮಾಡು ರಾಜ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ವಿ ವರ್ಶಿಪ್ ಯು ಫಾದರ್. ನಿನ್ನ ಕೃಪೆಯನ್ನು ನೆನೆಸುವವರಾಗಿ, ನಿನ್ನ ದಯೆಯನ್ನು ನೆನೆಸುವವರಾಗಿ ಅಪ್ಪ, ಪ್ರತಿ ಕ್ಷಣವೂ ನಿನ್ನಲ್ಲಿ ನಾವು ಜೀವಿಸಕ್ಕೆ ಆಸೆ ಪಡುವಂತ ಮಕ್ಕಳಾಗಿ ಮಾರ್ಪಡಿಸು, ನಡೆಸಿಕೊಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ವಿ ವರ್ಶಿಪ್ ಯು ಫಾದರ್. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ನಿನಗೆ ಮಹಿಮೆ, ನಿನಗೆ ಮಹತ್ವ, ನಿನಗೆ ಘನತೆ ರಾಜ, ನಿನಗೆ ಆರಾಧನೆ ಕರ್ತನೆ. ಏಸಪ್ಪ, ನೀನು ಇಷ್ಟಪಡುವಂತ ಸಭೆಯಾಗಿ ನಮ್ಮನ್ನು ಕರ್ತನೆ, ನೀನು ಬರುವಾಗ ಕರ್ತನೆ ನಾವು ನಿನ್ನಿಂದ ಎತ್ತಲ್ಪಡುವಂತ ಸಭೆಯಾಗಿ ನಮ್ಮನ್ನು ಬಲಪಡಿಸಿ ನಡೆಸು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಈಗ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪರಿಶುದ್ಧನೇ, ಸರ್ವೋತ್ತಮನೇ, ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ರಾಜ, ನಾವು ಸಭೆಯಾಗಿದ್ದೇವಲ್ಲ ಕರ್ತನೆ, ನಾವು ಬರೀ ಸಭೆಗೆ ಬಂದು ಹೋಗುವವರಲ್ಲ ಕರ್ತ. ನಾವು ಎಲ್ಲೇ ಇದ್ದರೂ ನಾವು ಸಭೆಯಾಗಿದ್ದೇವೆ ಯೇಸಪ್ಪ. ಈ ಲೋಕದಲ್ಲಿ ನಾವು ಇರುವಂತಹ ಸ್ಥಳದಲ್ಲಿ ನಾವು ಸಭೆಯಾಗಿದ್ದೇವೆ ಎಂಬ ಒಂದು ಯೋಚನೆ ನಮಗೆ ಸದಾಕಾಲ ಇರುವಂತೆ ಕಾರ್ಯ ಮಾಡು ಅಪ್ಪ. ನಾವು ನಿನ್ನ ಕರೆಯಲ್ಪಟ್ಟಂತ ಸಭೆಯಾಗಿದ್ದೇವೆ, ನಾವು ಪರಲೋಕ ನಿವಾಸಿಗಳಾಗಿದ್ದೇವೆ, ನಿನ್ನ ಕುಟುಂಬ ಸದಸ್ಯರಾಗಿದ್ದೇವೆ, ನಿನ್ನ ಆಲಯವಾಗಿದ್ದೇವೆ ಎಂಬ ಸತ್ಯವನ್ನ ಪ್ರತಿ ಕ್ಷಣ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತೆ ಕಾರ್ಯ ಮಾಡು ದೇವ. ನಮಗಾಗಿ ನೀನು ಕರ್ತನೆ ಸುರಿದಂತ ರಕ್ತಕ್ಕಾಗಿ ಸ್ತೋತ್ರ, ನಿನ್ನ ಒಂದು ದೇಹಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿನ್ನ ಒಂದು ಶಿಲುಬೆಯ ಮರಣವನ್ನು ಎನಿಸಿಕೊಳ್ಳುತ್ತೇವೆ ಕರ್ತನೆ. ನೀನು ಬರೋಣವರೆಗೂ ನಾವು ಅದನ್ನ ಕರ್ತನೆ ಪ್ರಸಿದ್ಧಿಪಡಿಸುವವರಾಗಿದ್ದೇವೆ ಅಪ್ಪ. ನೀನು ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸು ದೇವಾ. ನಾವು ನಿನ್ನ ಒಂದು ಕರ್ತನೆ ಮೇಜಿನ ಮುಂಭಾಗಿ ಯೋಗ್ಯರಾಗಿ ಬರುವಂತೆ ನಿನ್ನ ಒಂದು ಪರಿಶುದ್ಧ ರಕ್ತ ನಮ್ಮ ತೊಳೆದಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯದ ನಮ್ಮನ್ನು ಪರಿಶುದ್ಧ ಮಾಡಲಿಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ ದೇವ ಅಪ್ಪ. ನಿನ್ನ ಒಂದು ಕರೆಗಾಗಿ ನಾವೆಲ್ಲರೂ ಒಪ್ಪಿಸಿಕೊಡುತ್ತೇನೆ ಅಪ್ಪ. ನೀನೇ ನಮ್ಮೊಂದಿಗಿದ್ದು ಕರ್ತನೆ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ, ಒಳ್ಳೆಯ ಪಿತನೇ. ನನ್ನ ಬಳೆಗಳಿಂದ ಫಸ್ಟ್ ಬನ್ನಿ, ಅಥವಾ ಎಡಗಳಿಂದ ಬನ್ನಿ. I
ಎಲ್ಲರೂ ಒಟ್ಟಾಗಿ ಪ್ರಾರ್ಥನಾ ಪೂರ್ವಕ ಇಟ್ಕೊಳ್ಳೋಣ. ಯೇಸುವೇ
ತಾನೇ ನಮ್ಮನ್ನ ರಕ್ಷಿಸಿ ಆತನ ಒಂದು ಹೃದಯದ ಕರ್ಕೊಂಬಂದಾನ ಪ್ರಿಯರೇ, ಅದಕ್ಕೋಸ್ಕರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ದಿನ ನಾವು ನಿಮಗೆ ಬ್ರೇಕ್ಫಾಸ್ಟ್ ನ ಕೊಡ್ತಾ ಇದ್ದೇವೆ. ನಾವು ಕೊಡ್ತಾ ಇಲ್ಲ, ನಮ್ಮ ಸ್ಟೀಫನ್ ಅವರ ಕುಟುಂಬದವರು, ಸ್ಟೀಫನ್ ಮೇರೆ ಕುಟುಂಬದವರು ಅವರಿಗೆ ಮಗುವಾಗಲಿಕ್ಕೋಸ್ಕರವಾಗಿ ದೇವರು ಅವರೊಂದಿಗಿದ್ದು ಕಾರ್ಯ ಮಾಡುತ್ತಾರೆ. ನಮಗೆ ಅವರು ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಕಾಫಿ ಉಂಟು. ದಯವಿಟ್ಟು ಎಲ್ಲರೂ ಇಲ್ಲೇ ಕೂತಿರ್ಬೇಕು. ಸರ್ವಿಸ್ ಆದ ನಂತರ ನಿಮ್ಗೆ ಬರ್ತದೆ. ಎಲ್ಲರೂ ಇಲ್ಲೇ ತಿಂದ್ಬಿಟ್ಟು ಹೋಗ್ಬೇಕಂತ ನಾವು ಕೂತಿದ್ದೇವೆ. ಎಲ್ಲರೂ ಇಟ್ಕೊಂಡು ನಾವು ಕೊನೆ ಪ್ರಾರ್ಥನೆ ಮಾಡಿಕೊಂಡವರಾಗಿ ಅಂತ್ಯಾಶವನ್ನು ಹೊಂದಿಕೊಂಡು ಎಲ್ಲರನ್ನೇ ಕೂತ್ಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಈ ಆರಾಧನೆ ಮೊದಲುಗೊಂಡು ಇವಾಗವರೆಗೂ ಕರ್ತನೆ ನಮ್ಮ ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ನಿನ್ನ ಮಕ್ಕಳಾಗಿ ನಿನ್ನನ್ನೇ ಹೆಚ್ಚಾಗಿ ಪ್ರೀತಿಸುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಅಪ್ಪ ನಮಗೆ ಇನ್ನೂ ಅಧಿಕವಾಗಿ ಬೇಕಾದ ಬಲವನ್ನ ಕೊಟ್ಟು ನಡೆಸಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರನ್ನ, ಪ್ರತಿಯೊಂದು ಕುಟುಂಬವನ್ನ ಆಶೀರ್ವದಿಸು ಅಪ್ಪ. ಅವರ ನೋವುಗಳನ್ನ, ಕಣ್ಣೀರನ್ನ, ಅವರ ಅಗತ್ಯಗಳನ್ನ ಬಲ್ಲಾತ ನೀನೊಬ್ಬನೇ ಆಗಿದ್ದಿ. ಪ್ರತಿಯೊಂದು ಕುಟುಂಬದಲ್ಲಿಯೂ ನೀನು ಆಶೀರ್ವಾದಾಯಕನಾದ ದೇವನಾಗಿದ್ದು ಅವರನ್ನ ಮುನ್ನಡೆಸಿಕೊಂಡು ಹೋಗಬೇಕೆ ನೀವು ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಕಾರ್ಯಗಳು ಎಲ್ಲವೂ ಮಾಡಿದೆಯ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು ಸದಾಕಾಲ ನಮ್ಮೆಲ್ಲರೊಂದಿಗಿರಲಿ. Praise the Lord. Let Jesus bless you and your family. Let